ಅಪ್ಪ ಹಾರಪ್ಪ, ಇದೇನು ಚೀಲದಲ್ಲಿ ಇದರಲ್ಲಿ ಪ್ರಸಾದ ಇದೆ? ಹೌದಮ್ಮ, ಇವತ್ತು ನೂಲ ಹುಣ್ಣಿಮೆ ಅಲ್ಲವೇ? ಅದಕ್ಕೆ ಶ್ರೀ ಅನ್ನದಾನೇಶ್ವರನ ದರ್ಶನಕ್ಕೆ ಹೋಗಿದ್ದೆ. ಅಲ್ಲೇ ತಂದ ಪ್ರಸಾದವಮ್ಮ ಇದು. ಹಾ ಸೀತಾ, ನಿಮ್ಮಮ್ಮ ಎಲ್ಲಿ ಹೋಗಿದ್ದಾಳೆ? ಅಪ್ಪ, ಬಟ್ಟೆ ಒಗೆಯೋದಕ್ಕೆ ನೀರಿರ್ಲಿಲ್ಲ, ಅದಕ್ಕೆ ನನ್ನ ಅವ್ವ ನೀರು ತರಕ್ಕೆ ಹೋಗಿದ್ದಾಳಪ್ಪ. ಏನ್ರಿ ತಂದೆ ಮಕ್ಕಳು ಏನೋ ಇಬ್ರು ಕೂಗಾಡ್ತಾ ಇದ್ರಲ್ಲ, ಏನ್ರಿ ಅಂತ ವಿಶೇಷ? ಪಾರ್ವತಿ, ಇಂಟ್ರಿಗೆ ಹೋದ ಶ್ರೀಕಾಂತ ಇನ್ನೂ ಬಂದಿಲ್ಲವೇ? ಇಲ್ರಿ, 3 ದಿವಸವಾದ್ರೂ ಇನ್ನು ಶ್ರೀಕಾಂತ ಮನೆಗೆ ಬಂದಿಲ್ಲ. 1 ವಾರವಾಯ್ತು ಪ್ರಶಾಂತ ಚೀಲ ಎತ್ತುವ ಸ್ಪರ್ಧೆ ಇದೆ ಅಂತ ಇನ್ನೂ ಸಹ ಮನೆಗೆ ಬಂದೇ ಇಲ್ಲ ರೀ. ಅವ್ವ ಅಪ್ಪ, ಬಾ ಪ್ರಶಾಂತ. ಬಾರಪ್ಪ ಪ್ರಶಾಂತ, ಇವತ್ತು ಹೋದ ನಿನ್ನ ಚೀಲ ಎತ್ತು ಸ್ಪರ್ಧೆ ಏನಾಯ್ತು ಅಪ್ಪ? ಅವ್ವ, ನನ್ನ ಅಣ್ಣ ಸೋತು ಬರೋದೆ? ನನ್ನ ಅಣ್ಣನಿಗೆ ಸೋಲೆ? ನನ್ನ ಅಣ್ಣ ಎಂದಿಗೂ ಸೋಲುವನಲ್ಲ, ಅವನು ಸೋಲಿನ ಸರ್ದಾರ. ಎಂದಿಗೂ ಸೋಲನದಲ್ಲ, ಎಂದಿಗೂ ಸೋಲುವನಲ್ಲ, ಗೆದ್ದೇ ಬರುವನು ನನ್ನ ಅಣ್ಣ. ತಂಗಿ, ನನಗೆ ಸಾಧನೆಗೆ ಸಾಥು ಕೊಡುವ ತಂಗಿ ತಮ್ಮಂದಿರು, ಕಷ್ಟಕ್ಕೆ ಕುಗ್ಗದಿರು, ಲಾಭಕ್ಕೆ ಹಿಗ್ಗದಿರು ಎಂದು ಹೆಣ್ಣು ತಟ್ಟುವ ತಂದೆ ತಾಯಿಯರು ಇರುವವರೆಗೂ ಸೋಲು ಎಂಬ ಸಂಖ್ಯೆ ನನ್ನ ಇತಿಹಾಸದಲ್ಲಿ ಬರೋದಿಲ್ಲವಾ? ಬರೋದಿಲ್ಲ. ಪ್ರಶಾಂತ, ಇವತ್ತು ಯಾವ ಊರಿನ ಬಹುಮಾನವನ್ನು ತೆಗೆದುಕೊಂಡು ಬಂದಿರುವಪ್ಪ ನೀನು? ಅವ್ವ, ಗದಗ ಜಿಲ್ಲಾ ಶಾಂತಿಗೆರೆ ಗ್ರಾಮದಲ್ಲಿ ಶ್ರೀ ಬೀರ್ಲಿಂಗೇಶ್ವರ ಯುವಕ ಸಂಘದವರು ಉಸುಕಿನ ಕೊಡ 3 ಇರಸು ಉಸುಕಿನ ಚೀಲ ಎತ್ತುವ ಆಟವನ್ನು ಏರ್ಪಡಿಸಿದ್ದರು. ಆ ಕಣದಲ್ಲಿ ಕಾಲಿಡುವಾಗ ಶ್ರೀ ಬೊಮ್ಮಸಾಗರ ದುರ್ಗಾ ಮಾತೆಯ ಅಂಗಾರವನ್ನು ಹಚ್ಚಿ 2 ನಿಮಿಷದಲ್ಲಿ 9 ಸಲ ಊಟ ಬಯಸಿಯನ್ನು ಹೊಡೆದನು. ಆ ನಂತರ ಉಸುಕಿನ ಚೀಲಕ್ಕೆ ಹೋಗುವಾಗ ಆ ನನ್ನಪ್ಪ ಭಂಡಾರದ ಒಡೆಯ ಮಹಿಮಾಂತಕ ಮೈಲಾರಲಿಂಗೇಶ್ವರನ ಭಂಡಾರವನ್ನು ಹೊಣೆಗೆ ಧರಿಸಿ ಚೀಲಕ್ಕೆ ಬೆನ್ನು ಕೊಟ್ಟಿದ್ದು ಅಷ್ಟೇ ತಡ. 5 ನಿಮಿಷದಲ್ಲಿ 21 ಬಾರಿ ಊಟ ಬಯಸಿಯನ್ನು ಹೊಡೆದನು. ಅದನ್ನು ಕಂಡ ಸುತ್ತಮುತ್ತ ಇದ್ದ ಜನ ಕ್ಯಾಕೆ ಸಿಳ್ಳೆಯನ್ನು ಹೊಡೆದರು. ಅದನ್ನು ನೋಡಿದ ಊರ ಹಿರಿಯರು ನಿಜವಾದ ರೈತನ ಮಗ ನೀನೆಂದು ಬೆನ್ನು ತಟ್ಟಿ ಈ ಹಸಿರು ಸಾರಿನಿಂದ ಸನ್ಮಾನ ಮಾಡಿ 1 ತೊಲೆ ಬಂಗಾರದ ಕಡಗವನ್ನು ಬಹುಮಾನವಾಗಿ ಕೊಟ್ಟರವ ಈ ನಿಮ್ಮ ಮಗ ಪ್ರಶಾಂತನಿಗೆ. ಪ್ರಶಾಂತ, ದಿನಾಲು 3-4 ಹಾಲನ್ನು ಕುಡಿದು 3-4 ಜವಾರಿ ತತ್ತೆಯನ್ನು ಕುಡಿದು ದಿನನಿತ್ಯ ಗರಡಿ ಮನೆ ತಾಲಿ ಮಾಡಿದು ಗಟ್ಟಿಯಾಗಿರುತ್ತಾರೆ. ಚೀಲದ ಸ್ಪರ್ಧೆಗೆ ಬರುವ ಪೈಲ್ವಾನರು. ಆದರೆ ದಿನನಿತ್ಯ ಭೂಮಿಯಲ್ಲಿ ದುಡಿಯುವ ಈ ರೈತನಿಗೆ ಒಂದೊಂದು ಹೊತ್ತು ಒಟ್ಟಿಗೆ ಊಟ ಸಿಗುವುದಿಲ್ಲ. ಅಂಥದರಲ್ಲಿ ಈ ಸಾಧನೆ ಎಂಬ ಸಂಖ್ಯೆ ನಮ್ಮಂತ ಬಡವರಿಗೆ ಒಳ್ಳೆಯದಲ್ಲಪ್ಪ, ಒಳ್ಳೆಯದಲ್ಲ. ಪ್ರಶಾಂತ, ನಿಮ್ಮ ತಂದೆಯವರು ಹೇಳ್ತಿರೋ ಮಾತನ್ನು ಕೇಳ್ತಿದ್ರೆ ನನಗೂ ಯಾಕೋ ತುಂಬಾ ಭಯವಾಗ್ತಿದೆಯಪ್ಪ. ಪ್ರಾಣ ಕಳೆದುಕೊಳ್ಳುವಂತ ಅಂತ ಹಠವನ್ನು ಮಾಡಬೇಡಪ್ಪ ಪ್ರಶಾಂತ, ಬಿಟ್ಟು ಬಿಡಪ್ಪ ನೀನು. ಅವ್ವ, ಭಯ ಪಡೆದಿರವ್ವ. ನೀನು ತಾಯಿಯ ಮಡಿಲಲ್ಲಿ ದುಡಿದು ದಿನನಿತ್ಯ ಈ ಭೂಮಿಗೆ ಬೆವರನ್ನು ಹರಿಸಿ ಬಿಳಿ ಜೋಳದ ರೊಟ್ಟಿ ತುಂದು ಬೆಳೆದ ಈ ರೈತನ ಎದೆ ಗುಂಡಿಗೆಯ ತಾಕತ್ತು ಅಂತ ಪೈಲ್ವಾನರಿಗೂ ಚೆನ್ನಾಗಿ ಗೊತ್ತು. ಸುತ್ತು 10 ಹಳ್ಳಿಯಲ್ಲಿ ಎಲ್ಲೇ ಚೀಲದ ಸ್ಪರ್ಧೆ ಇದ್ದರು 7 ಕೋಟಿ ಭಂಡಾರದ ಒಡೆಯ ಶ್ರೀ ಮೈಲಾರಲಿಂಗೇಶ್ವರ ಪ್ರಸನ್ನ ಸಾಕಿನ ಗುಳಗುಳಿ ಹುಡುಗ ಪ್ರಶಾಂತ್ ಬಂದಿದ್ದಾನೆ ಎಂದರೆ ಸಾಕು. ಹೆಸರು ನೋಂದಾಯಿಸಿದ ಪೈಲ್ವಾನರು ಕಣದೊಳಗೆ ಕಾಲಿಡದ ಹಿಂತಿರುಗಿ ಹೋಗುವರು. ಅದು ಅಲ್ಲದೆ ಹೋದ ಸೋಮವಾರ ಎತ್ತುಗಳನ್ನು ಮೈ ತೊಳೆದು ಸ್ಪರ್ಧೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮನದಲ್ಲಿ ಏನು ಆತಂಕವಾಗಿತ್ತು. ಹೋಗಿ ನಮ್ಮ ರಾಮ ಲಕ್ಷ್ಮಣರ ಮುಂದೆ ನಿಂತು ಸ್ಪರ್ಧೆಗೆ ಹೋಗಲೋ ಬೇಡವೋ ಎಂದು ಕೇಳಿದರೆ ಕಾಲು ಕೆದರಿ ಡಿರಿಕಿ ಹೊಡೆದು ಕಿವಿ ಜಾಡಿಸಿ ಹೇಳಿದವು, ಸ್ಪರ್ಧೆಗೆ ಹೋಗಿ ಬಾ ಅಂತ ದೇವಾನು ದೇವತೆಗಳಾದ ಸ್ವರೂಪಿಯಾದ ನನ್ನ ರಾಮ ಲಕ್ಷ್ಮಣರ ಆಶೀರ್ವಾದ ಇರುವುದು ಸೋಲು ಎಂಬ ಸಂಖ್ಯೆ ನನ್ನ ಇತಿಹಾಸದಲ್ಲೇ ಬರೋದಿಲ್ಲವಾ? ಬರೋದಿಲ್ಲ. ಹೌದು ಪ್ರಶಾಂತ, ನೀನು ಹೋದ ಮೇಲೆ 2-3 ದಿನದಿಂದ ರಾಮ ಲಕ್ಷ್ಮಣರು 1 ಇಡೀ ಹುಲ್ಲು ಸಹ ತಿಂದಿಲ್ಲಪ್ಪ. ಅದಕ್ಕಾಗಿ ನೀನು ತೆಗೆದುಕೊಂಡು ಬಂದಿರೋ ಬಹುಮಾನವನ್ನು ಅವುಗಳಿಗೆ ತೋರಿಸಿದ್ರೆ ಸಂತೋಷದ ಹುಲ್ಲಾದ್ರೂ ತಿನ್ನೋಬೋದಪ್ಪ. ಹೋಗಪ್ಪ ಪ್ರಶಾಂತ. ಆಯ್ತವ್ವ. ಅವ್ವ,
ಅವ್ವ ಇದೇನವ್ವ ಎಲ್ಲರೂ ಸಂತೋಷದಿಂದ ನಗುತ್ತಿರುವಿರಲ್ಲ? ಬಾ ಶ್ರೀಕಾಂತ ಬಾ. ಇವತ್ತು ನಿನ್ನ ಚೀಲ ಎತ್ತು ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗೆದ್ದುಕೊಂಡು ಬಂದಿದ್ದೇನಪ್ಪ. ಅದಕ್ಕಾಗಿ ನಾವೆಲ್ಲರೂ ಸಂತೋಷದಿಂದ ಇದ್ದೀವಪ್ಪ. ಅವ್ವ ಈ ಸಂತೋಷದ ಸಮಯದಲ್ಲಿ ಇನ್ನೊಂದು ಸಿಹಿ ಸುದ್ದಿ ಅವ್ವ ನನಗೆ. ಅದು ಏನೆಂದರೆ ನಾನು ಮಿಲಿಟರಿ ನೌಕರಿಗೆ ಅರ್ಜಿ ಹಾಕಿದ್ದೇನಲ್ಲ, ಅದು ಇವತ್ತು ಆರ್ಡರ್ ಬಂದಿದೆ. ಅದಕ್ಕೆ ನಾನು ಇವತ್ತೇ ಡ್ಯೂಟಿಗೆ ಜಾಯಿನ್ ಆಗಬೇಕೆಂದು ಆರ್ಡರ್ ಮಾಡಿದ್ದಾರಮ್ಮ. ಹೌದೇ, ಒಳ್ಳೆಯದಾಯ್ತಪ್ಪ. ಆ ಮಾರುತೇಶ್ವರನ ಆಶೀರ್ವಾದ ನಿನ್ನ ಮೇಲೆ ಇರಲಿ. ಏನು ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿತೆ? ಅಪ್ಪ ಮೈಲಾರಲಿಂಗ, ನಿನ್ನ ದಯ ಈ ಬಡವನ ಮೇಲಿದೆಯಪ್ಪ. ಅವ್ವ ಅಪ್ಪ, ನನ್ನ ತಮ್ಮನಿಗೆ ನೌಕರಿ ಸಿಕ್ಕರೆ ನಮ್ಮೂರ ಮಾರುತೇಶ್ವರನಿಗೆ ಚೀಲ ಹೊತ್ತು ದೀನ ನಮಸ್ಕಾರ ಹಾಕುತ್ತೇನೆಂದು ಹರಕೆ ಹೊತ್ತಿದ್ದೆ. ನಾಳೆ ಬರುವ ಜಾತ್ರೆಯಲ್ಲಿ ಆ ಕಾರ್ಯ ಮಾಡಿ ಮುಗಿಸಬೇಕು. ಸೀತಾ, ತಂಗಿ ಸೀತಾ, ಅವ್ವ ನನ್ನ ಮುದ್ದಿನ ತಂಗಿ ಮೌನವಾಗಿ ನಿಂತಿದ್ದಾಳೆ, ಯಾಕವ್ವ? ಪ್ರಶಾಂತ, ಅದೇನು ವಿಶೇಷ ಅಂತ ನನಗೆ ಗೊತ್ತಿಲ್ಲನಪ್ಪ. ಇವತ್ತು ನಿನ್ನ ತಂಗಿ ಹುಟ್ಟಿದ ದಿನವಪ್ಪ. ಅವಳಿಗೆ ಯಾರು ಶುಭ ಹಾರೈಸಲಿಲ್ವಾ, ಅದಕ್ಕಾಗಿ ಅವಳು ಕೋಪಿಸಿಕೊಂಡು ನಿಂತಿದ್ದಲ್ಲಪ್ಪ, ಅಷ್ಟೇ. ಹೌದೇ, ಈ ಅಣ್ಣನ ಮೇಲೆ ಕೋಪವೇ ಇಲ್ಲಮ್ಮ ತಂಗಿ. ನೀನು ಹುಟ್ಟಿದ ದಿನ ನಾನು ಮರೆತಿಲ್ಲ. ಆ ಡ್ರೈವರ್ ಚಂದ್ರಿಗೆ ಕೇಕ್ ತರೋದಕ್ಕೆ ಹೇಳಿದ್ದೀನಿ. ನಗುತ್ತಾ ನಗುತ್ತಾ ಪ್ರಶಾಂತ, ನೀನು ಬರ್ತ್ಡೇಕ್ಕೆ ಕೇಕು ತರಲು ಹೇಳಿದ್ದಲ್ಲ, ತಂದಿದ್ದೇನೆ. ಥ್ಯಾಂಕ್ ಯು ಚಂದ್ರು. ನಗುತ್ತಾ ನಗುತ್ತಾ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿಮ್ಮದು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಚಪ್ಪಾಳೆ ಉಡುಗೊರೆಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನನ್ನಾಗ ತಾನೇ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು. 100 ಕಾಲ ಬಾಳು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತಡೆ. 100 ಕಾಲ ಸುಖವಾಗಿ ಬಾಳು ನಿನಗೆ ಹ್ಯಾಪಿ ಹ್ಯಾಪಿ ಬರ್ತ್ಡೇ. 100 ಕಾಲ ಸುಖವಾಗಿ ಬಾಳು ನಿನಗೆ ಹ್ಯಾಪಿ ಬರ್ತ್ಡೇ. ಉಲ್ಲಾಸದ ಶುಭ ದಿನಕ್ಕೆ ಚಪ್ಪಾಳೆ ಉಡುಗೊರೆಯೋ. ನಗುತ್ತಾ ನಗುತ್ತಾ ಬಾಳು ನೀವು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ.
ಎಂದೆಂದು ಬಾಳಲಿ ಆನಂದ ತುಂಬಿರಲೆಲ್ಲೋ ನಿನ್ನ ಬಾಳು ಬಂಗಾರವಾಗಲೆಲ್ಲ ಹಲೋ 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 ಅಣ್ಣ ನಿಮಗೆ ಒಂದು ಸರ್ಪ್ರೈಸ್ ಇದೆ, ಸ್ವಲ್ಪ ಕುಳಿತುಕೊಂಡೇನ? ಅಣ್ಣ ತಂಗಿಯರ ಈ ಬಂದ ಪ್ರಶಾಂತ, ನಂದು ಮುಸಿಗೆರಕ್ಕೆ ಬಾಡಿಗೆ ಬಂದಿದ್ದಪ್ಪ, ಅರ್ಜೆಂಟ್ ಐತಿ, ನಾ ಇನ್ನು ಹೋಗಿ ಬರ್ತೀನಪ್ಪ ಅಣ್ಣ. ತಂಗಿ ಅಣ್ಣ ಎಂಬುದು ಅನುರಾಗ ಬಂಧನ, ತಂಗಿ ಎಂಬುದು ತವರಿನ ಬಂಧನ. ಅಣ್ಣ ತಂಗಿ ಹಬ್ಬ ಎಂದರೆ ಇದು ಒಂದೇ ತಂಗಿ, ಈ ರಕ್ಷಾ ಬಂಧನ. ಅಪ್ಪ, ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಒಂದು ಹಾಡನ್ನು ಹಾಡೋಣವೇ? ಅಣ್ಣ ತಂಗಿಯರ ಈ ಬಂದ ಜಲಿಮ ಜಲಿಮಗಳ ಅನುಬಂಧ, ಇವಕ್ಕೆ ಕರಳು ಹಕ್ಕೆ ನೆರಳು ನಾವಾಗಲಿ ಎಂದು ಹರಸುತ್ತಿವೆ ಈ ರಕ್ಷಾ ಬಂಧನ. ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಅವನ ಬಾಗಿಲ ನಮ್ಮ ಕೋಟಿದೇಶ್ವರಿ. ತವರಲ್ಲಿ ತಂಗಿಯಮ್ಮ ನಗುತ್ತಾನೆ ನಗುತ್ತಾನೆ, ಹುಟ್ಟು ಸೂರ್ಯಂದು ನನಗೆ ನಗುತ್ತಾನೆ. ನನಗೇಲಿ ಬಾರ ಅವರ ನನಗೇಲಿ ಬಾರ. ಹಾ ಶ್ರೀಕಾಂತ, ನೀನು ಒಳಗೆ ಹೋಗಿ ನಿನ್ನ ಬಟ್ಟೆಯನ್ನು ತೆಗೆದುಕೊಂಡ ಬಾರಪ್ಪ. ಆಯ್ತಪ್ಪ. ಪಾರ್ವತಿ, ಬೆಳೆದ ನಿಂತ ಮಗಳ ಮದುವೆ ಒಂದು ಮಾಡಿದರೆ ನಮ್ಮ ಭಾರ ಕಡಿಮೆ ಆಗುತ್ತದೆ. ಹೌದ್ರಿ, ಮೊದಲು ಸೀತಾನ ಮದುವೆ ಮಾಡಬೇಕು. ಪ್ರಶಾಂತನಿಗೆ ಶ್ರೀಕಾಂತನಿಗೆ ಒಂದು ಒಳ್ಳೆ ಮನೆತನದ ಕನ್ಯೆಯನ್ನು ನೋಡಿ ಅವರಿಬ್ಬರ ಮದುವೆ ಕಾರ್ಯನ ಮುಗಿಸಿದ್ರೆ ನಮ್ಮ ಆಸೆಯನ್ನು ಆದಷ್ಟು ಬೇಗನೆ ನೆರವೇರಿಸಿದಂತಾಗ್ತದೆ ಅಲ್ವೇನ್ರಿ? ಯಾರದವ ಮದುವೆ? ಯಾರ್ದು ಇಲ್ಲಪ್ಪ, ನಿನ್ನ ತಂಗಿ ಸೀತಾದ ಮದುವೆ ವಿಷಯಪ್ಪ. ಅವ್ವ, ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ನಾನು ಸೀತಾಳಿಗೆ ಒಂದು ವರವನ್ನು ಹುಡುಕಿದ್ದೇನೆ. ಅಣ್ಣ, ಯಾರ್ದು ನಮ್ಮ ಮದುವೆ? ಮತ್ಯಾರದು ತಂಗಿ? ನನ್ನ ಮುದ್ದಿನ ತಂಗಿ ಸೀತಾಳದು ಮದುವೆ. ನೋಡಿ ಅಣ್ಣ, ನನಗೆ ಇಷ್ಟು ಬೇಗನೆ ಮದುವೆ ಮಾಡ್ತಿದ್ದೀರಣ್ಣ. ಇಷ್ಟು ಬೇಗ ನನಗೆ ಮದುವೆ ಇಷ್ಟ ಇಲ್ಲ ಅಣ್ಣ. ತಂಗಿ, ಹಾಗೆಂದರೆ ಹೇಗಮ್ಮ? ಈ ಪ್ರಪಂಚದ ಪದ್ಧತಿಯಂತೆ ಮದುವೆ ಆಗಲೇಬೇಕು. ನನ್ನ ಜೀವದ ಗೆಳೆಯ ನರಸಿಂಹ ಅಂತಿದ್ದಾನೆ, ಅವನು ಈ ಸಮಾಜದ ಸೇವಕ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಕೊಡಬೇಕು. ಪ್ರಶಾಂತ, ನಿನ್ನ ತಂಗಿಯ ಬಾಳು ಬಂಗಾರವಾಗಲೇಬೇಕೆಂದು ಬಯಸುವವನು ನೀನು.
ನಿನಗೆ ಒಪ್ಪಿಗೆ ಇದ್ದರೆ ಸಾಕಪ್ಪ. ಅಣ್ಣ ಹಾಗಾದ್ರೆ ನಂದು ಒಂದು ಮಾತು ನೋಡಿ, ನೀನು ಹೇಳಿದ ಹುಡುಗನನ್ನೇ ನಾನು ಮದುವೆ ಆಗ್ತೀನಿ, ಆದ್ರೆ ನಾನು ಹೇಳಿದ ಹುಡುಗಿಯನ್ನು ನೀನ್ ಮದುವೆ ಆಗಬೇಕು. ಇದಕ್ಕೆ ನೀನು ಒಪ್ಪಿಗೆನಾ? ಆಯ್ತು ತಂಗಿ, ನಿನ್ನ ಆಸೆಯಂತೆ ಆಗಲಿ. ಸೀತಾ ಪಾರ್ವತಿ, ಶ್ರೀಕಾಂತನಿಗೆ ಹೋಗುವುದಕ್ಕೆ ಒತ್ತಾಗುತ್ತದೆ. ಬೇಗನೆ ಆರತಿ ಮಾಡಿ ಕಳಿಸಿಕೊಡಿ. ಆಯ್ತು ರೀ. ನಡಿಯಪ್ಪ ಪ್ರಶಾಂತ, ಅಲ್ಲಿ ಸುಂದರ ಹಿಡ್ಕೊಂಡು ನಿಂತಾಳ ಆರತಿ ತಾಟ, ಅಲ್ಲೇ ಬೆಳಗ್ಗೆ ಅಲ್ಲೇ ಕಳಿಸ್ತೀನಿ. ಯಮನೂರಪ್ಪ, ಹನುಮಪ್ಪ ಕರಡಿ, ರೇಖಾ ಕಾಟ್ನೂರ್ ಅವರಿಗೆ 100 ರೂಪಾಯಿ ಕಲಾಕಾರಿಗಿದ್ದಾರೆ. ಅಣ್ಣ, ಎಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಿರಿ. ಎದ್ದೇಳು ಶ್ರೀಕಾಂತ. ಹಾ ಪ್ರಶಾಂತ, ತಮ್ಮನನ್ನು ಬಸ್ ಹತ್ತಿಸಿ ಬಾರಪ್ಪ. ಆಯ್ತು ಅಪ್ಪ. ಹಠ 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 ಹಠವಾದಿ, ಗಟ 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 ಗರ್ಭ. ಪರಮಾತ್ಮ, ಏ ಪರಮಾತ್ಮ, ಎಲ್ಲಿದೀವೋ ಮಾರ್ಯ? ಹುಡುಗಳೆ ಸಾಕಾಗೈತೆ ಇಲ್ಲಿನ. ಯಾರು? ಓಹೋ, ದೇಸಾಯಿ ಅವರು. ಬನ್ನಿ ದೇಸಾಯಿ ಅವರೇ, ಕುಳಿತುಕೊಳ್ಳಿ. ಕುಳಿತುಕೊಂಡಲು ನಿನ್ನ ಜೊತೆ ನಂತಸ್ತಕ್ಕೆ ಬೆಳೆಸಲು ಬಂದಿಲ್ಲ. 3 ವರ್ಷಗಳಿಂದ ನಮಗೆ ಕೊಡಬೇಕಾದ ಸಾಲದ ಬಡ್ಡಿಯೂ ಇಲ್ಲ, ಗಂಟು ಇಲ್ಲ. ಆ ಸಾಲವನ್ನು ವಸೂಲಿ ಮಾಡಲು ಬಂದಿರುವೆ. ಗೌಡರೇ, 3-4 ವರ್ಷ ಬರಗಾಲ ಬಿದ್ದು ಸಾಲದ ಮೇಲೆ ಸಾಲ ಮಾಡಿ ಭೂಮಿಯನ್ನು ಬಿತ್ತಿದರೆ ಇಡೀ ಗಾಳ ಸಹಿತ ಬಂದಿಲ್ಲ. ಸಾಲದ ಸರಪಳಿ ಮುಗಿಲು ಮುಟ್ಟುತ್ತದೆ. ಆದರೆ ಈ ರೈತನ ಗೋಳು ಕೇಳವರು ಯಾರಿಲ್ಲ ಗೌಡರೇ. ಈ ರೈತನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಇನ್ನು 3 ತಿಂಗಳ ಕಾಲ ಅವಕಾಶ ಮಾಡಿಕೊಡಿ. ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಗೌಡರೇ. ಅರ್ಥ ಲೇ ಪರಮೇಶ, ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಹೋಗುವುದಕ್ಕೆ ನಾವೇನು ದೇವಸ್ಥಾನದ ಪಟ್ಟಿಯನ್ನು ಕೇಳಿಲ್ಲ ಬಂದಿಲ್ಲ ಮಗನೇ. ಕೊಟ್ಟ ಸಾಲವನ್ನು ಕೇಳಲು ಬಂದಿದ್ದೇವೆ. ಬಡ್ಡಿ ಸಮೇತ ನಮ್ಮ ಸಾಲ ಕೊಟ್ಟರೆ ಸರಿ, ಇಲ್ಲವಾದರೆ ಅದರ ಪರಿಣಾಮ ಬೇರೆನೇ ಇರುತ್ತದೆ. ನೋಡು ಚಿಕ್ಕ ಯಜಮಾನರೇ,
ನೀವು ನನ್ನ ಮನೆಯೆಲ್ಲ ಹುಡುಕಿದರೂ ಒಬ್ಬಿಡಿಗಾಸು ಸಹ ಸಿಗುವುದಿಲ್ಲ. ಈ ರೈತನ ಗುಡಿಸಲಲ್ಲಿ ಒಂದು ಹೊತ್ತೆಗೂ ಗೊಂಜಗ ಗತಿ ಇಲ್ಲದಂತಾಗಿದೆ ಈ ಬಡವನ ಬಾಳು. ಇನ್ನು 3 ತಿಂಗಳ ಅವಕಾಶ ಕೊಟ್ಟರೆ ಬಂದ ಬೆಳೆದಲ್ಲಿ ನಿಮ್ಮ ಸಾಲವನ್ನು ಕೊಟ್ಟರೆ ನಾ ಮುಕ್ತನಾಗುತ್ತೇನೆ ಗೌಡರೇ. ಋಣಮುಕ್ತನಾಗ್ತೀನಿ ಅಂತ ಹೇಳ್ತೀಯಲ್ಲ ಪರಮೇಶಪ್ಪ, ನಿಮ್ಮಂಥವ್ರು ಊರಾಗ 4 ಜನ ಇದ್ರಂದ್ರೆ ಋಣ ತೀರಿಸ್ತೀನಿ ಅಂತೇಳಿ ನಮ್ಮ ತಲೆ ಮೇಲೆ ತೊಟ್ಟು ಹಾಕಿ ಹೋದವ್ರು ಎಷ್ಟು ಮಂದಿ ಇಲ್ಲಪ್ಪ ಪರಮೇಶಪ್ಪ. ಅದನ್ನೆಲ್ಲ ಬಿಟ್ಟು ನಮ್ಮ ಸರಳ ನಮ್ಮ ಸಾಲ ವಾಪಸ್ ಕೊಟ್ಬಿಡು ನಮ್ಗೆ. ಮುನಿಯಪ್ಪನವರೇ, ಊರಿಗೆ ಹಿರಿಯರು ನೀವು, ಎಲ್ಲ ತಿಳಿದವರು ನೀವು ಈ ರೀತಿ ಮಾತನಾಡಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನಗೆ 3 ತಿಂಗಳ ಅವಕಾಶ ಕೊಟ್ಟರೆ ಸಾಕು. 3 ತಿಂಗಳು? ಲೇ ಪರಮೇಶ, 3 ತಿಂಗಳ ಕಾಲ ಅವಕಾಶ ಕೊಡುವುದಕ್ಕೆ ನಾವೇನು ಸರ್ಕಾರದವರು ಅಲ್ಲ, ಅಥವಾ ನಮಗೆ ಯಾವ ರೂಲ್ಸೋ ಇಲ್ಲ. ಸುಮ್ಮನೆ ನಮ್ಮ ಸಾಲವನ್ನು ಕೊಟ್ಟರೆ ಸರಿ, ಇಲ್ಲ ನಿನ್ನನ್ನು ಒದ್ದು ಎಳೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಜೀತಿಗೆ ಇಟ್ಟುಕೊಳ್ಳಬೇಕಾಗುತ್ತದೆ. ಯಾರನ್ನು ಜೀತಕ್ಕೆ ಇಟ್ಟುಕೊಳ್ಳಿ ಅಂತಲೇ ಶ್ರೀಮಂತ ದಿನನಿತ್ಯ ಬಿಡದಂತೆ ಬಡ್ಡಿಗೆ ಬಡ್ಡಿ ಹಚ್ಚಿ ಬಡವರ ರಕ್ತವನ್ನು ಹೀರಿದ್ದು ಅಲ್ಲದೆ ಮತ್ತೆ ಅವರನ್ನು ಜೀತಕ್ಕೆ ಇಟ್ಟುಕೊಳ್ಳುತ್ತೇನೆ ಎಂದು ಕಾಲರ್ ಹಿಡಿದು ಎಳೆಯುತ್ತಿರೋ ಎಲ್ಲ ಮಗನೇ, ಸುಮ್ಮನೆ ನನ್ನ ತಂದೆಯ ಕಾಲರ್ ಕೈ ಬಿಟ್ಟರೆ ಸರಿ, ಇಲ್ಲ ನಿನ್ನ ಕೈಯನ್ನು ಕತ್ತರಿಸಿ ಬಿಡುತ್ತೇನೆ. ಕತ್ತರಿಸಿ? ಲೇ ಪ್ರಶಾಂತ, ನನ್ನ ಕೈಗಳನ್ನು ಕತ್ತರಿಸೋದಕ್ಕೆ ನಾನೇನು ಸುಮ್ಮನಿರುತ್ತೇನೆಂದು ತಿಳಿದುಕೊಳ್ಳಬೇಡ. ಇದೇ ನನ್ನ ಪಿಸ್ತೂಲಿನಿಂದ ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ ಬಿಡುತ್ತೇನೆ. ಎದೆ ಗುಂಡಿಗೆ? ಲೇ ಗಜೇಂದ್ರ, ನನ್ನ ಎದೆ ಗುಂಡಿಗೆ ಸೀಳುವ ಗಂಡು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ. ಸಾಲವನ್ನು ಇಸಿದುಕೊಂಡು ಹೋಗಲು ಬಂದಿದ್ದೀರಾ, ಸಾಲ ಅಷ್ಟೇ ಕೇಳಿ. ಅದನ್ನು ಬಿಟ್ಟು ಬೇರೆ ಬಾಲ ಬಿಚ್ಚಿದರೆ ನಿಮ್ಮ ಬಾಲವನ್ನು ತುಂಡರಿಸಿ ಬಿಡಬೇಕಾಗುತ್ತದೆ. ಎಚ್ಚರಿಕೆ, ಎಚ್ಚರಿಕೆ! ಲೇ ಪ್ರಶಾಂತ, ನಮ್ಮ ಹತ್ತಿರ ಸಾಲ ತಿಂದವರಿಗೆ ಇಷ್ಟು ಸೊಕ್ಕಿರಬೇಕಾದ್ರ ಇನ್ನು 10 ಹಳ್ಳಿಗೆ ಸಾಲ ಕೊಟ್ಟಿದ ಸಲಿವಿತ ಈ ಶ್ರೀಮಂತನಿಗೆ ಎಷ್ಟಿರಬೇಕಲ್ಲೇ ಬಡವ? ಲೇ ದೇಸಾಯಿ, ಬಡವ ಎಂದು ಬಾಯಿ ಬಿಟ್ಟರೆ ನಿನ್ನ ಬಾಯಿಯ ಮೇಲೆ ಹೊಡೆಯಬೇಕಾಗುತ್ತದೆ. ಪ್ರಶಾಂತ, ಹಿರಿಯರಿಗೆ ಹೇಗೆ ಮಾತನಾಡಬೇಕನ್ನೋದು ಗೊತ್ತಿಲ್ಲವೇ ಕತ್ತಿ? ದೇಸಾಯಿಯವರೇ, ಅವನ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಸಾಲವನ್ನು ನಾನು ತೀರಿಸುತ್ತೇನೆ. ಏ ಪರಮೇಶಪ್ಪ, ಒಬ್ರು ಹತ್ತಂಗ ಒಬ್ರು ಸತ್ತಂಗ ಮಾಡಿದ್ರ ನಿಮ್ಮ ಆಟ ನೋಡ್ಕೊಂತ ನಿಂದ್ರಾಕೆ ನನ್ನ ಮೊಳ ಹುಡ್ರು ಮಾಡ್ರಿ ನಾಪ ಇಲ್ಲೇ. ಗೌಡ್ರ 3 ತಿಂಗಳ ಟೈಮ್ ಕೊಟ್ಟು ನೋಡೋಣ್ರಿ. 3 ತಿಂಗಳದಾಗ ಏನರ ಸಾಲ ವಾಪಸ್ ಕೊಡಲಿಲ್ಲ ಅಂದ್ರೆ ಆಟ ಮಾಡೋಣ್ರಿ. ಮನೆ ಖಾಲಿ ಮಾಡಿಸ್ಬಿಡ್ರಿ, ತಲೆ ಕೆಡಿಸ್ಕೊಬಿಡ್ರಿ ಗೌಡ್ರ. ಬರ್ರಿ ಗೌಡ್ರ, ಹೋಗು ಬರ್ರಿ. ಲೇ ಪರ್ಮ್ಯ, ಮುನಿಯನ ಮಾತಿಗೆ ಒಪ್ಪಿ ಈಗ ಹೋಗುತ್ತೇನೆ. ಕೊಟ್ಟ ಟೈಮಿನಲ್ಲಿ ಸಾಲ ಕೊಡಬೇಕು, ಇಲ್ಲ ಮನೆ ಖಾಲಿ ಮಾಡ್ತಾ ಇರಬೇಕು. ಗಜೇಂದ್ರ, ಬಾ ಹೊರಡೋಣ. ಲೇ ಪ್ರಶಾಂತ, ಪುಣ್ಣನೆಂದು ಪುಡಿದಾಡುತ್ತಿರುವ ಈ ನಿನ್ನ ಪೌರುಷ ಕೊಟ್ಟ ಟೈಮ್ನಲ್ಲಿ ಸಾಲ ತೀರಿಸು, ಆವಾಗ ಗೊತ್ತಾಗುತ್ತದೆ ನಿನ್ನ ಪೌರುಷ. ನಡೆಯನ್ನ ಹೋಗೋಣ. ಯೋಗ 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 ಪ್ರಶಾಂತ, ಆ ದೇಸಾಯಿ ತುಂಬಾ ಕ್ರೂರ ಪ್ರಾಣಿ. ಅವನು ಯಾವ ಹೊತ್ತಿನಲ್ಲಿ ಏನು ಮಾಡತನೋ ಏನು. ಅಪ್ಪ, ಅವನೆಂತ ಕ್ರೂರ ಪ್ರಾಣಿಯಾದರೂ ಸರಿ, ಆ ಪ್ರಾಣಿಯ ಗಂಟಲು ಹರಿದು ರಕ್ತ ಕುಡಿಯುವ ಪುರುಷ ಪರಾಕ್ರಮಿ ಈ ಪ್ರಶಾಂತ. ಹಾ ಪ್ರಶಾಂತ, ಆ ನಿನ್ನ ಸ್ನೇಹಿತ ನರಸಿಂಹನಿಗೆ ಫೋನ್ ಮಾಡಿ ಬರಲೇ ಹೇಳು. ಮದುವೆಯ ಕಾರ್ಯ ಮಾತನಾಡಿ ಮುಗಿಸೋಣ. ಹಾ, ನಾನು ಹೊಲಕ್ಕೆ ಹೋಗಿ ಬರುತ್ತೇನಪ್ಪ. ಆಯ್ತು ಅಪ್ಪ.
ಈ ಶ್ರೀಮಂತ ಸರ್ದಾರನ ಕಂಡರೆ ಸುತ್ತು ಹತ್ತು ಹಳ್ಳಿಯ ಜನ ಶರಣೆಂದು ಸಿರವಾಗಿ ಶರಣು ಮಾಡುತ್ತಿರುವಾಗ ನನ್ನನ್ನು ನೋಡದ ಹಾಗೆ ದುಂಬಿಸಿ ಹೋಗ್ತಾ ಇದೆಯಲ್ಲ ಮಗಳೇ, ಯಾರಲ್ಲ ನೀನು? ಶರಣೆಂದ ಲೇ ಶ್ರೀಮಂತ, ನಿನ್ನನ್ನು ನೋಡಿ ಶರಣಾರ್ಥಿ ಎಂದ ಮಾತ್ರಕ್ಕೆ ಒಂದು ಶರಣಿ ಹೆಚ್ಚಾಯಿತೆಂದು ತನ್ನ ಬಲ ತೊಳೆಯ ಚರ್ಮವನ್ನು ಸುಳಿದು ಆ ಬಸವಣ್ಣನ ಪಾದರಕ್ಷೆಯನ್ನು ಮಾಡಿ ಆ ಶ್ರೀಮಂತನ ತಲೆ ಮೇಲೆ ಹೊತ್ತುಕೊಂಡು ಬಂದ ಆ ಭಕ್ತಿಯಿಂದ ಬಸವಣ್ಣನ ಪಾದಕ್ಕೆ ಅರ್ಪಿಸಿದನಲ್ಲ ಆ ಮಾದರ ಅರಳಯ್ಯನ ನನ್ನ ಮಗನಿಗೆ 16 ವರ್ಷ ಆಯುಷ್ಯ ಅಂದು ಮನದಲ್ಲೇ ದುಃಖ ಪಡ್ತಿರುವ ತಂದೆಯ ದುಃಖವನ್ನು ನೋಡಿ ತಾಯಿಗೆ ಕಾಡಿಬೇಡಿ ಆ ವಿಷಯವನ್ನು ತಿಳಿದುಕೊಂಡು ಆ ಶಿವನಿಗೆ ಸವಾಲು ಹಾಕಿ ತಪಸ್ಸನ್ನು ಮಾಡಿ 101 ವರ್ಷ ಆಯುಷ್ಯನ್ನು ಪಡೆದನಲ್ಲ ಆ ಭಕ್ತ ಮಾರ್ಕಂಡಯ್ಯನ ಅಥವಾ ಬರಗಾಲದ ಭೂಮಿಯಲ್ಲಿ ಬಂಗಾರದ ಪೆಟ್ಟಿಗೆ ಕಂಡರೂ ತನಗಿಟ್ಟುಕೊಳ್ಳದೆ ದೀನದಲಿತರಿಗೆ ದಾನ ಮಾಡಿ ದೇಶ ಸಂಚಾರ ಮಾಡುತ್ತಾ ಇಡೀ ನಾಡಿಗೆ ಶಾಂತಿ ಸಾರಿದನಲ್ಲ ಆ ಭಕ್ತ ಕನಕದಾಸನ ಹೋಮದ ಹೊಗೆ ಹಾಕಿ ಭಕ್ತಿಯಿಂದ ತಪಸ್ಸನ್ನು ಮಾಡುತ್ತಿರುವಾಗ ಆ ಸಾಕ್ಷಾತ್ ಶಿವಪಾರ್ವತಿಯರೇ ದರಗಿಳಿದು ಬಂದು ನಿನಗೇನು ವರ ಬೇಕು ಎಂದು ಕೇಳಿದಾಗ ನನ್ನ ಮಕ್ಕಳಿಗೆ ಏನು ವರ ಬೇಡ, ಎಲ್ಲ ನನ್ನ ಭಕ್ತರಿಗೆ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಿ ಎಂದು ಕೇಳಿಕೊಂಡನಲ್ಲ ಆ ಮೈಮಾಂತಿಕ ಮಾಳಿಂಗ ರಾಯಣ್ಣನ ಅಂತ ಶಿವಶರಣರ ಶಿರವಾಗಿ ಬಾಗುತ್ತೇನೆ ವಿನ ನಿಮ್ಮಂತ ದರಿದ್ರ ಶ್ರೀಮಂತರಿಗೆಲ್ಲ ಸಲಾಂ ಹೊಡೆಯೋಣಲ್ಲ ಈ ಉಗ್ರ ನರಸಿಂಹ ಲೇ ನರಸಿಂಹ, ದೇಶಗತ್ತಿಯ ಮನೆತನದ ಈ ಗಂಡದೇ ಗೌಡನಿಗೆ ದರಿದ್ರ ಶ್ರೀಮಂತ ಎಂದು ಮಗಳಿದೆಯಾ ಪಡಬಿಕಾರಿ ನನ್ನ ಮಗಳೇ. ನಿನ್ನಂತ ಎಷ್ಟು ವೀರ ಸರ್ದಾರರು ಈ ಗೌಡನ ಗುಂಡಿನ ಹೊಡೆತಕ್ಕೆ ಚಿತ್ರವಾಗಿ ಹೋಗಿದ್ದಾರಲೇ. ಗುಂಡಿನ ಹೊಡೆತಕ್ಕೆ ಲೇ ದೇಸಾಯಿ, ನಿನ್ನಂತ ಗೌಡನ ಗುಂಡಿನ ಗರ್ಜನೆ ಹೆದರಿ ಹಿಂದೆ ಸರಿಯೋಣಲ್ಲ ಈ ನರಸಿಂಹ. ಈ ನನ್ನ ಮಚ್ಚಿನಿಂದ ನಿನ್ನಂತ ವೈರಿಗಳ ಗಂಟಲನ್ನು ಹರಿದು ಬಿಸಿ ರಕ್ತವನ್ನು ಕುಡಿಯಬೇಕೆಂದು ಅಬ್ಬರಿಸಿ ಬಂದ ಹೆಬ್ಬುಲಿ ಈ ನರಸಿಂಹ. ಹೆಬ್ಬುಲಿ ಲೇ ನರಸಿಂಹ, ನಾನೇ ಹೆಬ್ಬುಲಿ ಎಂದು ಕೊಬ್ಬೇರಿದ ನಿನ್ನಂತ ಎಷ್ಟೋ ಹೆಬ್ಬುಲಿಗಳ ಕೊಬ್ಬು ಇಳಿಸಿ ಎದೆ ಸಿಳಿ ರಕ್ತದ ಹೊಳೆ ಹರಿಸಿದ್ದಾನ ಈ ದೇವೇಂದ್ರ ದೇಸಾಯಿ. ಇನ್ನೊಂದು ಸಾರಿ ನಾನೇ ಹೆಬ್ಬುಲಿ ಎಂದು ಅಬ್ಬರಿಸಿ ಬಂದರೆ ಈ ನನ್ನ ಬಂದೂಕಿನಿಂದ ನಿನ್ನ ದೇಹವನ್ನು ಸೀಳಿ 10 ಕಾಗಿಗಳಿಗೆ ಆಹಾರ ಹಾಕಬೇಕಾಗುತ್ತದೆ. ಎತ್ತರ ಲೇ ದೇಸಾಯಿ, ನನಗೆ ಎತ್ತರ ಹೇಳುವ ಹುಚ್ಚು ದೇಸಾಯಿ. ನಿನ್ನೆ ಬೆದರಿಕೆ ಹೆದರಿ ಹೋಗುವ ಹುಚ್ಚನಲ್ಲ ನಾನು. ಹಳ್ಳಿಯಲ್ಲಿ ನಿಮ್ಮಂತ ಶ್ರೀಮಂತರು ನಡೆಸುತ್ತಿರುವ ದರ್ಪಕ್ಕೆ ಸರ್ಪದಂತೆ ಸಿಡಿದೆದ್ದು ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವುದಕ್ಕೆ ಕೈಯಲ್ಲಿ ಮಚ್ಚು ಹಿಡಿದು ಈ ರಣರಂಗಕ್ಕೆ ಕಾಲಿಟ್ಟ ಹುಲಿ, ರೊಚ್ಚಿಗೆದ್ದ ಹುಲಿ. ಲೇ, ರೊಚ್ಚಿಗೆದ್ದು ಹುಲಿ ಎಂದು ಗುಡುಗು ಹೊಡೆಯುತ್ತಿರುವ ಗೂಬೆ, ನಿನ್ನಂತ ಎಷ್ಟೋ ಹುಲಿಗಳನ್ನು ಬೇಟೆಯಾಡಿ ಆ ಹುಲಿಗಳ ಚರ್ಮದಿಂದ ನನ್ನ ಸಿಂಹಾಸನಕ್ಕೆ ಹತ್ತುವ ಮೆಟ್ಟಿಲು ಮಾಡಿಕೊಂಡಿದ್ದಾನೆ ಈ ದೇವೇಂದ್ರ ದೇಸಾಯಿ. ಇನ್ನು ನೀನಂದ್ರೆ ಏನಲ್ಲೇ ಬಚ್ಚ? ತಾಮ ನರಸಿಂಹ, ನಮ್ಮ ಗೌಡ್ರಿಗೆ ಎದುರಾಗಿ ಯಾರು ನಿಂತಿಲ್ಲಪ್ಪ ಈ ಊರಾಗ. ಇನ್ನು ನೀ ಅಲ್ಲಿ ಯಾಕಲೇ ತಮ್ಮ ಮಳ ಕುರಿ? ಲೇ ಮುನಿಯ, ಮಳ್ಳ ಕುರಿಯಲ್ಲ ಇದು ಸಿಂಹದ ಮರಿ.
ನಿಮ್ಮ ಗೌಡನ ಗುಂಡಿಗೆಯಲ್ಲಿ ಗಟ್ಟಿ ಇದ್ದರೆ ಈ ಬಂಡೆಗಳನ್ನು ಒಮ್ಮೆ ಮುಟ್ಟು ನೋಡು, ಒಂದೇ ಹೊಡೆತಕ್ಕೆ ವಿಚಿತ್ರ ಆಗುವುದು ಈ ನಿನ್ನ ಗೌಡನ ದೇಹ. ಚಿತ್ರ ವಿಚಿತ್ರ. ಏ ಮಗನೇ, ನಿನ್ನನ್ನು ಸುಟ್ಟು ಹಾಕಿ ಬಿಡ್ತಾನೆ. ಏ ದೇಸಾಯಿ, ಯಪ್ಪ ಗೌಡ್ರ ಬ್ಯಾಡ ಬರ್ರಿ, ನಿನ್ನ ಮಗ ನಿಮ್ಮ ಕೈಯ ಸತ್ತ ಹೋಗ್ಕನ. ನಡ್ರಿ ಗೌಡ್ರ, ನಿಂತುಕೊಳ್ಳಲೇ ಗೌಡ. ಏ ದೇಸಾಯಿ, ಗೌಡ ಎಂದು ಗರ್ವದಿಂದ ಹಾರಾಡುವ ನಿನ್ನ ಶ್ರೀಮಂತಿಗೆ ಸವಾಲು ಹಾಕಿ ನಿನ್ನ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಿ ನಿನ್ನೆದುರಿಗೆ ಸಡ್ಡು ಹೊಡೆದು ನಿಲ್ಲುವ ಗಂಡು ನಾನಾಗಲಿಲ್ಲ. ನನ್ನ ಹೆಸರು ನರಸಿಂಹನೇ ಅಲ್ಲ. ಲೇ ದೇಸಾಯಿ, ನಿನ್ನ ಹಣೆ ಬರಬರದನು ಆ ಬ್ರಹ್ಮ, ಅದನಿಗೆ ಅಳುಕಿಸಿ ಹಾಕೋನು ಈ ಸಿಂಹ. ದಟ್ ಈಸ್ ನರಲೋಕದ ನರ ವ್ಯಾಘ್ರಗಳಿಗೆ ನಾಯಕ ಈ ನರಸಿಂಹ. ನಿಸ್ವಾರ್ಥದ ಭ್ರಾಂತಿಯನ್ನು ತುಂಬಿಕೊಂಡ ಯಾರಿಗೂ ಏನಾದರೂ ಚಿಂತೆ ಇಲ್ಲವೆಂದು ಮೂಕನಾಗಿ ಕಣ್ಣು ಮುಚ್ಚಿಕೊಂಡು ಕುಳಿತಿರುವ ಈ ಸಮಾಜದಲ್ಲಿ ನನ್ನ ತಾಯಿಯ ಸಾವಿಗೆ ಕಾರಣ ಯಾರೆಂದು ಇನ್ನೂ ಸುಳಿವೇ ಸಿಕ್ಕಿಲ್ಲ. ಎಷ್ಟು ವರ್ಷ ಕಳೆದರೂ ಚಿಂತೆ ಇಲ್ಲ. ಅವನು ಯಾವ ದೇಶದಲ್ಲಿ ಅಡಿಗೆ ಕುಳಿತಿದ್ದಾರೋ ಅವನನ್ನು ಬಿಡೋದಿಲ್ಲ. ಅವನು ಯಾರೆಂದು ಹುಡುಕಿ ತಂದು ಅವನನ್ನು ತುಂಡು ತುಂಡಾಗಿ ಕಡಿದು ಅವನ ರಕ್ತ ದೋಕಳೆ ಆಡಿ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ. ಲೇ ಗೋಮುಖ ವ್ಯಾಘ್ರ ನನ್ನ ಮಗನೇ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕುಳಿತಿದ್ದರು ನಿನ್ನನ್ನು ಹೊರ ತೆಗೆದು ನಿನ್ನ ರಕ್ತ ದೋಕಳೆ ಆಡುವವರೆಗೂ ಬಿಡುವನಲ್ಲ. ಈ ಗಾಯಗೊಂಡ ಗಂಡು ಹುಲಿ ಪರಾಕ್ರಮಿ ಪ್ರಶಾಂತನೇ ಅಲ್ಲ, ಬರುತ್ತೇನೆ. ಅಪ್ಪ ಮೇಘರಾಜ, ಈಗಲಾದರ ಸಮಾಧಾನ ಆಯಿತೇನಪ್ಪ ನಿನ್ನ ಕಠೋರವಾದ ಮನಸ್ಸಿಗೆ. 3-4 ವರ್ಷ ಬರಗಾಲ ಬಿದ್ದು ಈ ರೈತನ ರಕ್ತವನ್ನೇ ಹೀರಿದೆ. ಆದರೆ ವಾರದಿಂದ ಬೆಳೆದ ತುರಿಯುತ್ತಿರುವ ನಿನ್ನ ಆರ್ಭಟಕ್ಕೆ ಸಿಕ್ಕಿ ಬೆಳೆದ ಬೆಳೆಯೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತಪ್ಪ. ಹೀಗಾದರೆ ನಮ್ಮಂತ ರೈತರು ಬಾಳಿ ಬದುಕುವುದು ಹೇಗಪ್ಪ? ನೀನೇ ಹೇಳದೇವ ಮೇಘರಾಜ, ನೀನೇ ಹೇಳು. ಸ್ವಾಮಿ, ಹೊಲಕ್ಕೆ ಹೋಗಿ ಬಂದ್ರೆ ಸ್ವಾಮಿ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ? ನಿಮ್ಮ ಮಾತಿನಲ್ಲಿ ಯಾಕೋ ಏನೋ ಆತಂಕ ಕಂಡು ಬರ್ತಾ ಇದೆಯಲ್ಲ ಸ್ವಾಮಿ. ಯಾಕ್ರಿ, ಏನಾಯ್ತು ಅಂತ ನನ್ನ ಮುಂದಾದ್ರೆ ಹೇಳ್ಬಾರ್ದಿ ಸ್ವಾಮಿ ನೀವು? ಏನಂದು ಹೇಳಲಿ ಪಾರ್ವತಿ, ಏನದಂದು ಹೇಳಲಿ? ವಾರದಿಂದ ಬೆಳೆದೆ ಸೂರ್ಯೆತ್ತಿರುವ ಮಳೆರಾಜನ ಆರ್ಭಟಕ್ಕೆ ಮೇಲಿನ ಸೌದತ್ತಿ ಡ್ಯಾಮಿನವರು ನೀರು ಬಿಟ್ಟರಂತೆ. ಓ ನೀರಿನ ರಭಸಕ್ಕೆ ಸಿಕ್ಕು ಬೆಳೆ ತುಂಬಿ ನಿಂತ 10 ಎಕರೆ ಬಾಳಿಯ ತೋಟ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು ಪಾರ್ವತಿ.
ಏನು ಹೇಳ್ತಾ ಇದ್ದೀರಿ ಸ್ವಾಮಿ ನೀವು? ಅಷ್ಟೇ ಅಲ್ಲ ಪಾರ್ವತಿ, 5 ಎಕರೆ ಉಳ್ಳಾಗಡ್ಡಿ ಮೆಣಸಿನ ಬೆಳೆ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು ಪಾರ್ವತಿ. ಒಟ್ಟಿನಲ್ಲಿ ಮಳೆ ಹೋದರು ಈ ರೈತನ ಒಡಲ ಕಣ್ಣೀರಿನ ಕಡಲಾಯಿತು. ಈ ರೈತನ ಕಣ್ಣೀರನ್ನು ಒರೆಸವರು ಯಾರಿದ್ದಾರೆ ಪಾರ್ವತಿ? ಯಾರಿದ್ದಾರೆ ಈ ಜಗದಲ್ಲಿ? ಇರ್ಲಿ ಬಿಡಿ ಸ್ವಾಮಿ, ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದುಕೊಂಡು ಎಲ್ಲಿಯಾದ್ರೂ ಹೋಗಿ ಜೀವನ ನಡೆಸೋಣ, ನಡೆಯಿರಿ ಸ್ವಾಮಿ. ಹುಚ್ಚಿ ಎಲ್ಲಿಗೆ ಹೋಗುತ್ತೀಯ ಪಾರ್ವತಿ? ಇದು ನಮ್ಮೊಬ್ಬರ ಪರಿಸ್ಥಿತಿ ಅಲ್ಲ. ಹಿರಾಳಗುಂಡಿ, ಚಿಕ್ಕಳಗುಂಡಿ, ಮುಸಿಗೇರಿ, ಕಲ್ಲಿಂಗನೂರು ಸುತ್ತ ಹೊರಹಳ್ಳಿಯ ಸಹಿತ ಹೊಳೆಯ ಪಾಲಾಗಿ ಹೋದವು ತೋತೆ, ಹೊಳೆಯ ಪಾಲಾಗಿ ಹೋದವು. ಸ್ವಾಮಿ, ಈ ರೈತರು ನಮ್ಮಂತ ರೈತರ ಕಷ್ಟವನ್ನು ಕಂಡು ಕರುಣೆ ತೋರಿಸಲು ಮೂಕರಾಗಿ ಕೂತಿದೆ ಈ ಸರ್ಕಾರವನ್ನು. ಸರ್ಕಾರ ಪಾರ್ವತಿ, ತುತ್ತು ಕೊಟ್ಟ ರೈತನಿಗೆ ಕತ್ತು ತಂದ ಸರ್ಕಾರ ಈ ರೈತನ ಮೇಲೆ ಕರುಣೆ ತೋರುವುದೇ ಇಲ್ಲ ಪಾರ್ವತಿ, ಇಲ್ಲ. ಈ ರೈತನನ್ನು ಸಲುವ ಶಕ್ತಿ ಈ ಸರ್ಕಾರಕ್ಕೆ ಇಲ್ಲ. ನಮ್ಮೂರಿಗೆ ನೆರೆ ಹಾವಳಿಯಾಗಿದೆ ಎಂದು ತಿಳಿದು ಅಕ್ಕಪಕ್ಕದ ಊರಿನವರು ಅಡಿಗೆ ಮಾಡಿ ಬಂದು ಕೊಡುತ್ತಿರುವಾಗ ಅಲ್ಲಿದ್ದ ಸಣ್ಣ ಸಣ್ಣ ಮಕ್ಕಳು ಊಟಕ್ಕೆ ಬರೆದು ಹಾಡುವುದನ್ನು ನೋಡಿದರೆ ಈ ರೈತನ ಕರಳ ಕೆತ್ತು ಬಂದಂತಾಯಿತು ಗೆದ್ದು ಬಂದಂತಾಯಿತು ಪಾರ್ವತಿ. ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತನಿಗೆ ತುತ್ತು ಅನ್ನ ಸಹಿತ ಸಿಗದಂತಾಯಿತು ಪಾರ್ವತಿ, ಸಿಗದಂತಾಯಿತು. ಅವ್ವ ಅಪ್ಪ ಇಬ್ಬರು ಏನೋ ಯೋಚನೆ ಮಾಡುತ್ತಿರುವಂತಿರಲ್ಲ. ಬಾ ಪ್ರಶಾಂತ. ಯಾಕಪ್ಪ ನಿನ್ನ ಮಾತಿನ ಅರ್ಥ ಬೇರೆಯೇ ಕಾಣುತ್ತಿದೆ. ಮತ್ತೆ ಅದೇ ಸಾಯಿ ಏನಾದರೂ ಒಂದನೆ ಅವ್ವ ನೀನಾದರೂ ಹೇಳವ್ವ ಏನಾಗಿತ್ತು ಎಂದು. ಪ್ರಶಾಂತ, ಹೇಗೆ ಹೇಳಲೆಪ್ಪ ನಾನು? ದಿನನಿತ್ಯ ಎಡೆ ಬಿಡದೆ ಬೆಳೆಯನ್ನು ಹೊಲಕ್ಕೆ ಹಾಕಿದ್ವಿ. ಮಳೆ ಆರ್ಭಟಕವಾಗಿ ಆ ಬೆಳೆಯೆಲ್ಲ ಕೊಚ್ಚಿಕೊಂಡು ಹೋಯಿತು ಪ್ರಶಾಂತ, ಕೊಚ್ಚಿಕೊಂಡು ಹೋಯಿತು. ಅವ್ವ ಏನು ಹೇಳುತ್ತಿದೆಯವ್ವ ನೀನು? ನಿನ್ನ ಮಾತನ್ನು ಕೇಳಿದರೆ ಈ ರೈತನ ಒಡಲು ಉರಿದು ಹೋದಂತಾಗುತ್ತದೆ ಅವ್ವ, ಉರಿದು ಹೋದಂತಾಗುತ್ತದೆ. ಪ್ರಯೋಜನ ಇಲ್ಲ ಪ್ರಶಾಂತ, ಪ್ರಯೋಜನ ಇಲ್ಲ. ಈ ರೈತನ ಒಡಲ ಉರಿದರು, ಕಣ್ಣೀರಿನ ಹೊಳೆಯಾಗಿ ಹರಿದರು, ಯಾವುದು ಪ್ರಯೋಜನ ಇಲ್ಲ ಪ್ರಶಾಂತ. ಒಂದು ಕಡೆ ನೋಡಿದರೆ ಸಾಲದ ಸಂಕಟ, ಇನ್ನೊಂದು ಕಡೆ ನೋಡಿದರೆ ನೆರಾವಳಿಯ ಚಲ್ಲಾಟ. ಇದು ಎಲ್ಲ ಭಗವಂತ ಆಡಿಸುವ ಆಟನಪ್ಪ, ಆ ಭಗವಂತನ ಆಟ. ಅಪ್ಪ ಆಟ ಆಡಿಸುವ ಆ ಭಗವಂತನಿಗೆ ಸವಾಲು ಹಾಕಿ ರಟ್ಟೆಯಲ್ಲಿ ಶಕ್ತಿ ಇದೆ, ಎದೆ ಒಳಗೆ ಛಲವಿದೆ, ದುಡಿದು ಸಾಲ ತೀರಿಸೋಣ. ಅದರ ಬಗ್ಗೆ ನೀನೇನು ಚಿಂತಿಸಬೇಡಪ್ಪ, ನೀನೇನು ಚಿಂತಿಸಬೇಡ. ಅಪ್ಪ ಅವ್ವ ಬಾ ಶ್ರೀಕಾಂತ. ಯಾಕಪ್ಪ ನಿನ್ನ ಮಾತು ಏಕೋ ಆತಂಕದಿಂದ ಹೊರಬರುತ್ತಿದೆಯಲ್ಲ? ಯಾಕಪ್ಪ ಏನಾಯಿತು? ಅವ್ವ ನೀನಾದರೂ ಹೇಳವ್ವ ಏನಾಯಿತೆಂದು.
ಶ್ರೀಕಾಂತ, ಅದು ಶ್ರೀಕಾಂತ, ನಮ್ಮ ಪಕ್ಕದ ಊರಿನಲ್ಲಿ ನೆರೆ ಹಾವಳಿ ಆರ್ಭಟಕ್ಕೆ ಸಿಕ್ಕು ಎಷ್ಟೋ ರೈತರು ಬೀದಿಗೆ ಬಂದಿದ್ದಾರೆ. ಅದನ್ನು ನೋಡಿ ಅಪ್ಪನಿಗೆ ನೋವಾಗಿದೆ ಅಷ್ಟೇ. ಅಯ್ಯೋ ದುರಂತವೇ, ಹಾಗಾದರೆ ಆ ರೈತರ ಜೀವನ ಹೇಗೆ ಅಣ್ಣ, ಹೇಗೆ? ಏನು ಮಾಡುವುದು ಶ್ರೀಕಾಂತ, ಇದು ಎಲ್ಲ ನಮ್ಮ ದುರ್ದೈವ. ಶ್ರೀಕಾಂತ, ಪ್ರಶಾಂತ, ನಡೀರಪ್ಪ, ಎಲ್ಲರೂ ಸೇರಿಕೊಂಡು ಒಳಗಡೆ ಕೈ ಮುಖ ತೆಗೆದುಕೊಂಡು ಊಟ ಮಾಡಿವ್ರಂತೆ. ಅವ್ವ, ನಾನು ಊರಿಗೆ ಬರುವಾಗ ಆ ಮ್ಯಾಗಿನ ಮನೆ ಪ್ರಕಾಶ ನನ್ನ ಕೈಯಲ್ಲಿ ಹಣವನ್ನು ಕೊಟ್ಟು ಕಳಿಸಿದ್ದೇನೆ. ನಾ ಹಣವನ್ನು ತೆಗೆದುಕೊಂಡು ಅವರ ಮನೆಗೆ ಕೊಟ್ಟು ಬರುತ್ತೇನೆ, ಆಮೇಲೆ ಬಂದು ಊಟ ಮಾಡುತ್ತೇನೆ. ಲೋಕವು ಎಲ್ಲ ಶೂನ್ಯ, ಪಾಪದ ಫಲವೇ ಪುಣ್ಯ. ಲೋಕವೆಲ್ಲವೂ ಶೂನ್ಯ, ಪಾಪದ ಫಲವೇ ಪುಣ್ಯ. ಪಾಪದ ಫಲವೇ ಪುಣ್ಯ. ಪ್ರಶಾಂತ, ಗೆಳೆಯ ಪ್ರಶಾಂತ, ಬಾ ನರಸಿಂಹ, ನಿನ್ನ ದಾರಿಯನ್ನೇ ನೋಡುತ್ತಿದ್ದೆ. ಅಪ್ಪ, ನನ್ನ ಜೀವದ ಗೆಳೆಯ ನರಸಿಂಹ ಇವನೇ. ನಮಸ್ಕಾರ ಹಿರಿಯರಿಗೆ. ಬಾ ಕಣಪ್ಪ. ಸೀತಾ, ಸೀತಾ, ಯಾಕವ್ವ ಕೂಗಿದೆ? ತಂಗಿ, ನಿನ್ನ ಮದುವೆ ಆಗುವ ಗಂಡು ಇವನೇ ನೋಡಮ್ಮ. ಅಣ್ಣ, ಅದು ಯಾಕಮ್ಮ ತಂಗಿ, ಏನಾಯಿತು? ಏನೂ ಇಲ್ಲ ಬಿಡಣ್ಣ. ಪ್ರಶಾಂತ, ನಾವು ಇಬ್ಬರು ಪೇಟೆಗೆ ಹೋಗಿ ಸಂತೆ ಮಾಡಿಕೊಂಡು ಬರುತ್ತೇವೆ. ನೀನು ಒಳಗೆ ಹೋಗಿ ಎತ್ತುಗಳಿಗೆ ಮೇವು ಹಾಕಿ ಬಾ. ಹಾ ಪಾರ್ವತಿ, ಬಾ ಹೋಗೋಣ. ಸೀತಾ, ಹಳೆಯಂದರಿಗೆ ಕಾಪಿ ಮಾಡಿ ಕುಡಿಸಮ್ಮ. ಆದಷ್ಟು ಬೇಗನೆ ಪೇಟೆಗೆ ಹೋಗಿ ಸಂತೆ ಮಾಡಿಕೊಂಡು ಬಂದು ಬಿಡ್ತೀವಮ್ಮ. ಆಮೇಲೆ ಎಲ್ಲರೂ ಸೇರಿಕೊಂಡು ಊಟ ಮಾಡೋಣ, ತಿಳಿಯುತ್ತೇನಮ್ಮ? ನರಸಿಂಹ, ನಾನು ಎತ್ತಿಗೆ ಮೇವು ಹಾಕಿ ಬರುತ್ತೇನೆ, ಆಮೇಲೆ ಎಲ್ಲರೂ ಸೇರಿ ಊಟ ಮಾಡಿದರಾಯ್ತು. ಆಯ್ತು ಪ್ರಶಾಂತ. ಇದೇನ್ರಿ ಕಳ್ಳನ ಮನಸ್ಸು ಹುಳ್ಳು ಹುಳುಗಿ ಎಂಬಂತೆ ನಮ್ಮ ಪ್ರೀತಿಯ ನೆಪದಲ್ಲಿ ನಮ್ಮ ಅಣ್ಣನ ಸ್ನೇಹ ಮಾಡಿ ನಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಬಂದಿದ್ರ ಇಲ್ಲಿವರೆಗೆ? ಸೀತಾ, ನಿನ್ನ ಪ್ರೀತಿ ಬಯಸಿ ಬಂದವನಲ್ಲ ನಾನು. ನನ್ನ ಸ್ನೇಹಿತನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮದುವೆ ಆಗಲು ಒಪ್ಪಿದ್ದೇನೆ ವಿನಃ ಬೇರೆ ಯಾವ ಉದ್ದೇಶವೂ ಇಲ್ಲ. ಇರಲಿ ಬಿಡಿ. ನೋಡಿ, ನಾನು ಬಯಸಿದ ನನ್ನ ಪ್ರಿಯಕರ ನನಗೆ ಸಿಕ್ಕನಲ್ಲ, ನನಗೆ ಅಷ್ಟೇ ಸಾಕು. ಈ ನೀವು ಸಿಕ್ಕ ಖುಷಿಯಲ್ಲಿ ನಿಮ್ಮನ್ನು ಅಪ್ಪಿ ಮುದ್ದಾಡಬೇಕು ಎಂಬ ನನಗೆ ತುಂಬ ಆಸೆ ಆಗ್ತಾ ಇದೆ. ನಾನು ಸೀತಾ, ನಿನ್ನ ಮದುವೆ ಆಗೊಂಡು ನಾನೇ ಎಂದು ಇಡೀ ಊರಿಗೆ ಗೊತ್ತು, ಮತ್ತೇಕೆ ಯೋಚಿಸುತ್ತಿರುವೆ? ಬಾ ಸೀತಾ, ಈ ನಿನ್ನ ಮನದರಸನನ್ನು ಕೈ ಹಿಡಿದು ಒಂದು ಗೀತೆಯನ್ನು ಹಾಡು. ಪ್ರಿಯತಮೇ, ಪ್ರಿಯತಮೇ, ಪ್ರಿಯತಮೇ. ಹೃದಯವು ಒಂದಾಗಿ ಎದೆಗೆಯ ಬಿಗಿಯಾಗಿ, ಹೃದಯವು ಒಂದಾಗಿ ಎದೆಗೆಯ ಬಿಗಿಯಾಗಿ. ಓ ಪ್ರಿಯತಮೇ, 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 ಪ್ರಿಯತಮೇ.
ಮನಸ್ಸಿನಲ್ಲಿ ಸಿಲುಕಿದೆ ಆನಂದದಲ್ಲಿ ನಿಂದೆಯ ಪ್ರೇಮದ ಸುಳಿಯಲ್ಲಿ ಸಿಲುಕಿದೆ ಆನಂದದಲ್ಲಿ ಓ ಪ್ರಿಯತಮೇ 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 la 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 ಬರ ಹುಡುಗಿ ಹತ್ತಕ್ಕ ನನಗ ಎತ್ತಕ್ಕೆ ಕೊಡಲಾಗ ಬರ ಹುಡುಗಿ ಹತ್ತಕ್ಕ ನನಗ ಎತ್ತಕ್ಕೆ ಕೊಡಲಾಕ ಯಾರ್ ಸಲ ಬರ್ತೀನಿ ಇಡಲಾಕ ಯಾರ್ ಸಲ ಬರ್ತೀನಿ ಇಡಲಾಕ ನಿನಗ ನೋವ ಮಾಡಾಕ ಬರ ಹುಡುಗಿ ಹತ್ತಕ್ಕ ನನಗ ಎತ್ತಕ್ಕೆ ಕೊಡಲಾಕ ಬರ ಹುಡುಗಿ ಹತ್ತಕ್ಕ ನನಗ ಎತ್ತಕ್ಕೆ ಕೊಡಲಾಕ ಅಲ್ರಿ ಅದೇನೋ ಅಂತಾರಲ್ಲ ಅಪ್ಪ ಹಾಕಿದ ಆಲದ ಮರ ಅಳ್ಳುದು ಹೋಗೋದು ನೋಡ್ರಿ ನಮ್ಮ ಅಪ್ಪ ಮಾಡಿಟ್ಟ ಬಳೆಗಾರ ಗಂಟ ಇವತ್ತು ನನಗೆ ಅನ್ನ ಹಾಕಾಕತ್ತೈತಿ ರೀ ಅಪ್ಪ ಆದರೂ ಹಿರಿಯರು ಹೇಳಿದ ಮಾತು ಸುಳ್ಳಾಗೋದು ನೋಡ್ರಿ ಇವ ಲೈಮನ್ ನೌಕರಿ ಬಿಟ್ಟು ಬಳೆಗಾರ ಬಂದನಂತ ಯೋಚನೆ ಮಾಡಕತ್ತೀರೇನ್ರಿ ಕುಂತದ ಇವ ಮೊನ್ನೆ ನಮ್ಮ ಹುಡುಗಿ ಕಳ್ಳಿ ಹೊಲ ಭೇಟಿ ಆದಾಗ ಈ ಲೈಮನ್ಕಿ ನೌಕರಿ ಬಿಟ್ಟು ಬೇರೆ ಉದ್ಯೋಗ ಮಾಡು ಅಂತ ಹೇಳ ಯಾಕಪ್ಪ ಅಂದ್ರೆ ನೀ ಕರೆಂಟ್ ಹಿಡಿದು ಎಲ್ಲಾರು ಸತ್ಯಪ್ಪ ಅಂದ್ರೆ ನಾ ಅಲ್ಲಿ ನನಗೆ ಯಾರು ಆಸರ ಅಂತ ಹೇಳ ಅದಕ್ಕೆ ಲೈಮನ್ ನೌಕರಿ ಬಿಟ್ಟು ಈ ಬಳಿ ವ್ಯಾಪಾರ ಮಾಡಕತ್ತೀನಿ ರೀ ಪಟ ಪಟ ಬರ್ರಿ ಸಟ ಸಟ ಹಿಡಿಸ್ಕೊಂಡು ಬರ್ರಿ ನಿಮ್ಮ ಸೈಜ್ ಎಷ್ಟೆಷ್ಟು ಅದಾವಲ್ಲ ಅಷ್ಟಷ್ಟು ಒತ್ತಿರ್ತೀನಿ ಒಮ್ಮೆ ನನ್ನ ಕೈಯಾಗಿಂದ ಹಿಡಿಸ್ಕೊಂಡ್ರಪ್ಪ ಅಂದ್ರೆ ಮುಂದೆ ಯಾವುದೋ ಜಾತ್ರೆ ಬರಲಿ ನಿಬ್ಬನ ಬರಲಿ ನನ್ನ ತಕ ಬರ್ತೀರಿ ಏನಂತ ತಿಳ್ಕೊಂಡ್ರಿ ದೈವ ಬಳಿ ಹಿಡ್ತೀನಿ ಅಂದ್ಯ ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನ ಗೆಳೆಯ ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನ ಗೆಳೆಯ ಹಾಳ ಜೀವ ಉಳದೈತಿ ಊರಾಗ ನನ್ನ ಗೆಳೆಯ ನನ್ನ ಮರತ ಹ್ಯಾಂಗಿರತಿ ಊರಾಗ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ತಂತಿ ಮುಗಿದೋತ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ತಂತಿ ಮುಗಿದೋತ ಜೀವ ಉಳದೈತಿ ಊರಾಗ ನನ್ನ ಗೆಳತಿ ನಿನ್ನ ಚಿಂತಿ ಹತ್ತೈತಿ ತಲೆಯಾಗ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ ನೆನಪ ಬರ್ತೈತಿ ಮನದಾಗ ಈಗೇನಾಗತೈತಿ ನೆನಪ ಬರ್ತೈತಿ ಮನದಾಗ ಈಗೇನಾಗತೈತಿ ನಿಮ್ಮೂರ ಜಾತ್ರ್ಯಾಗ ನಿನ್ನ ಹಿಂದಿಂದ ಬಂದಾಗ ನಿಮ್ಮೂರ ಜಾತ್ರ್ಯಾಗ ನಿನ್ನ ಹಿಂದಿಂದ ಬಂದಾಗ ಮನದಾಗ ಈಗೇನಾಗತೈತಿ ಅಲ್ರಿ ನಮ್ಮಪ್ಪ ಸೋಮಾರನ ಯವ್ವ ಕೈ ತುಂಬ ಚಿಕ್ಕಿ ಬಳಿ ಉಟ್ಕೊಂಬ ಯವ್ವ ನನ್ನ ಮಗಳ ಯಾಕಂದ್ರೆ ನೀನು ಭಾಳ ದೊಡ್ಡಕೇಗಿ ಮತ್ತು ಮದ್ವೆ ಮಾಡಿ ಕೊಡ್ತೇನಂತ ನಮ್ಮಪ್ಪ ಎಲ್ಲ ನನಗೆ ದೊಡ್ಡ ಮಾತು ಹೇಳಿದ್ದ ಆದರೆ ಏನು ಮಾಡಲಿ ನಾನು ಚಿಕ್ಕಿ ಬಳಿ ಉಟ್ಕೋಬೇಕತ್ತ ಈ ಸೋಮಾರ ದಿನ ಹೊಂಟೀನಿ ಯಾವುದು ಡಿಜೈನ್ ಉಟ್ಕೋಬೇಕು ಚಿಕ್ಕಿ ಬಳಿ ಉಟ್ಕೋಲು ಕೇಸರಿ ಉಟ್ಕೋಲು ಅಂತ ವಿಚಾರ ಮಾಡಾಕತ್ತೀನಿ ರೀ ಬಳಿ ಪಟ ಪಟ ಬರ್ರಿ ಸಟ ಹಿಡಿಸ್ಕೊಂಡು ಬರ್ರಿ ನಾ ಅಂದಂಗ ಬಳಗಾರನ ಇಲ್ಲೇದಾನ ಓ ಬಳಗಾರ ಬಾ ಇಲ್ಲಿ ನಿನ್ನ ಬಳಿ ವ್ಯಾಪಾರ ಮಾಡ್ತೀನಿ ಏನ್ರಿ ಬಯ್ಯಾರ ನೀವು ಮಾಡ್ತೀರಾ ನನ್ನ ಬಳಿ ವ್ಯಾಪಾರ ನಮ್ಮ ಕೈಯ ಸಿಕ್ಕು ನಮ್ಮ ಊರನ್ನ ಹುಡುಗಿಯರು ಒದ್ದಾಡಿ ಹೋಗ್ಯಾರ ಅಷ್ಟು ಬಿರುಸಿರ್ತೈತ್ರಿ ನಿಮ್ಮ ಬಳಿ ಮತ್ತು ನೋಡೋನು ನನಗೂ ಸ್ವಲ್ಪ ಇಡ್ರಿ ಮತ್ತು ನಿಮ್ಮ ಹತ್ತಿರ ಬಳಿ ರೇಟ್ ಎಷ್ಟೆಷ್ಟು ಅದಾವ್ರಿ ನನ್ನ ಹತ್ರ ಹುಡುಗಿ 20 ರೂಪಾಯಿಂದ ಹಿಡಿದು 30 ರೂಪಾಯಿ ತನಕ ಅದಾವ 30 ರೂಪಾಯಿಂದ ಹಿಡಿದು 40 ರೂಪಾಯಿ ತನಕ ಅದಾವ 40 ರೂಪಾಯಿಂದ ಹಿಡಿದು 50 ರೂಪಾಯಿ ತನಕ ಅದಾವ ನಿನಗೆ ಯಾವ ಥರ ಬೇಕು ಹೇಳ ಅವನ್ನ ಇಟ್ಟು ಕಳಿಸ್ತಾನ ಮತ್ತು ನನಗೆ 50 ರೂಪಾಯಿ ಬಳಿನ ಬೇಕ್ರಿ ಮತ್ತು ಡಿಜೈನು ಬೇಕು ಕೈ ಕೊಡ ಕೈ ಕೊಡತ್ ಹೇಳ
ಗಪ್ರಿ ಬಳಗಾರ, ಯಾಕಂದ್ರೆ ಇಂದಿವರೆಗೆ ನಾ ಯಾರ ಕೈಯಾಗೂ ಕೈ ಕೊಟ್ಟಿಲ್ರಿ. ಇದ ಫಸ್ಟ್ ನಾ ಕೈ ಕೊಡಾಕತ್ತೀನಿ, ಸಾವಕಾಶ ಹಾಕ್ರಿ. ಚೀರ್ಬೇಡ ಹುಡುಗಿ, ಚೀರ್ಬೇಡ. ಹಿಂಗೆ ಚೀರಿದ್ಯಪ್ಪ ಅಂದ್ರೆ ಕುಂತ ಮಂದಿ ದರಗದಾಗ ಹಾಕಿ ಬುರ್ಗ ತೆಗದಾರ ನನ್ನ. ಸ್ವಲ್ಪ ಮೊದಲನೇ ಸತಿ ಇಡ್ಬೇಕಾದ್ರೆ ತ್ರಾಸ ಆಕೈತಿ. 1-2 ಸತ ಉಗುಳು ಹಚ್ಚಿ ಇಟ್ನಪ್ಪ ಅಂದ್ರೆ ಆಮೇಲೆ ಸರಳನ ಹೋಗ್ತೈತಿ ನೋಡ. ಇಡುದಿಡ್ತೀರಿ ಸಾವಕಾಶ ಹೊತ್ತು 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 ನೋಡು ಹುಡುಗಿ, ಈಗ ಹೊತ್ತು ನೋಡ. ನೋಡ ನಾ ಬಂದಂಗ ಹೆಂಗಿದ್ರು ಚಿಕ್ಕಿ ಬಳಿ ನನಗೂ ಕೈ ತುಂಬ ತುಂಬಿದು. ಅಲ್ಲ ನಾ ಬಂದಂಗಿದ್ದ ನೋಡಾಕತ್ತೀನಿ, ಇವ್ ಯಾರು ಅನ್ನೋದು ನನಗೆ ಗೊತ್ತಾಗವಲ್ತಲ್ಲ. ಅಯ್ಯೋ ಸೂರ, ಅಲ್ಲ ಇದೇನೋ ನಿನ್ನ ವೇಷ? ನೋಡ್ ಸುಂದ್ರಿ, ನೀನ ಮೊನ್ನೆ ಕಳೆ ಹೊಲಕ್ಕೆ ಬಂದೆ ಭೇಟಿ ಆದಾಗ ಹೇಳಿದ್ದಲ್ಲ, ಈ ಲೈಮನ್ ನೌಕರಿ ಬಿಟ್ಟು ಬೇರೆ ಉದ್ಯೋಗ ಮಾಡು ಅಂತ ಹೇಳಿದ್ದೆ. ಆವಾಗ ನೆನಪಾಗುತ್ತೆ ಈ ನನ್ನ ಬಳೆ ವ್ಯಾಪಾರ. ಅಲ್ದ ಆಯ್ತು ಬಿಡಪ್ಪ, ನೀ ಬಳಿ ವ್ಯಾಪಾರ ಮಾಡ್ತಿ ಅಂದ್ರೆ ನಿನಗೆ ಭಾಳ ಒಳ್ಳೇದಾಗ್ಲಿ. ನಿಂದ್ರ ನನ್ನ ಬಂಗಾರಿ, ಹೋಗಬೇಡ ನೀ ಹುಡುಗನ ಕೈ ಜಾರಿ. ಅಲ್ಲ ಸುಂದ್ರಿ, ನನ್ನ ಬಳಿ ರೊಕ್ಕ ಕೊಡಲಾರ ಹಂಗ ಹೊಂಟಿ ಅಲ್ಲ, ನನ್ನ ರೊಕ್ಕ ಕೊಡೋದು ಬೇಡ, ಈ ಗೆಳೆಯನ ಕೈ ಹಿಡಿದು ಹೋಗಿ ಒಂದು ಡ್ಯಾನ್ಸ್. ಹೌದೇನು ನನ್ನ ರಾಜ ರವಿ ಕೊಟ್ಟ ತೇಜ, ಮತ್ತ್ಯಾಕ್ ತಡ ಮಾಡ್ತಿ? ಹೋಗಿಲ್ಲ ಒಂದು ಮಜಾ. ಹುಬ್ಬಳ್ಳಿ ಮೋರಿ ಬಂದೀನಿ ಹಾರೆ, ಹುಬ್ಬಳ್ಳಿ ಮೋರಿ ಬಂದೀನಿ ಹಾರಿ, ತಿರುಗಿಸ್ಬೇಡ ನಿನ್ನ ಮಾರಿ, ಮ್ಯಾಗ ಮನಸಾಗಿ ಬಂದೀನಿ ಅವ್ವ, ಹುಚ್ಚಿಡಿಸಬೇಡ ನೀ ಮೋರಿ. ಹೇಳ ಹುಡುಗ, ಚುಟ್ಟು ಚುಟ್ಟು ಎಲ್ಲಿ ಅದ? ಇಲ್ಲ ಪ್ಯಾಂಟ್ನಾಗ. ಪ್ಯಾಟ್ನಾಗ ಚುಟ್ಟು ಚುಟ್ಟು ಅನ್ನತೈತಿ, ಹುಡುಗ ಗುಳು ಗುಳು ಅನ್ನತೈತೆ. ಚುಟ್ಟು ಚುಟ್ಟು ಅನ್ನತೈತೆ, ಹುಡುಗ ಗುಳು ಗುಳು ಅನ್ನತೈತೆ. ಬಿರೋಲ ಪೋರಿ ಬಂದಿದಿ ಹಾರಿ, ಬಿರೋಲ ಪೋರಿ ಬಂದಿದಿ ಹಾರಿ, ತಿರುಗಿಸ್ಬೇಡ ನಿನ್ನ ಮಾರಿ ಹುಡುಗಿ, ತಿರುಗಿಸ್ಬೇಡ ನಿನ್ನ ಮಾರಿ. ನಿನ್ನ ಮೇಲೆ ಮನಸ್ಸಾಗಿ ಬಂದೀನಿ ಹವ್ವಾರಿ, ನಿನ್ನ ಮೇಲೆ ಮನಸ್ಸಾಗಿ ಬಂದೀನಿ ಹವ್ವಾರಿ, ಹುಡುಗ ಬ್ಯಾಡ ಪೋರಿ. ಏ ಹುಡುಗಿ, ಹೇಳ ಹುಡುಗ, ಚುಡು ಚುಡು ಎಲ್ಲಿ ಅದ? ಬರ್ತೇನ ಮತ್ತೆಲ್ಲಿ? ಅಲ್ಲಿಲ್ಲ ನಿನ್ನ ಚನ್ನದಾಗ ಚುಟ್ಟು ಚುಟ್ಟು ಅನ್ನತೈತೆ, ಮಾವ ಗುಳ್ಳು ಗುಳ್ಳು ಅನ್ನತೈತೆ. ಚುಟ್ಟು ಚುಟ್ಟು ಅನ್ನತೈತೆ, ಮಾವ ಗುಳ್ಳು ಗುಳ್ಳು ಅನ್ನತೈತೆ. ಹುಡುಗಿ ನಿನ್ನ ಜೋರ, ಈ ನಿನ್ನ ಮೈ ಮಾಟ, ನಿನ್ನ ಮ್ಯಾಗ ಮನಸಾಗೆ ನೀನು ತಿಳಿಕೆಟ್ಟ. ಈ ಹುಡುಗಿ ನಿನ್ನ ಜೋರ, ಈ ನಿನ್ನ ಮೈ ಮಾಟ, ನಿನ್ನ ಮ್ಯಾಗ ಮನಸಾಗೆ ಬಂದೀನಿ ತಿಳಿಕೆಟ್ಟ. ಸುಂದ್ರಿ, ಇನ್ನೂ ನನ್ನ ಬಳಿ ವ್ಯಾಪಾರ ಭಾಳ ಐತಿ. ಹೆಂಗೂ ಈ ಗುಳ್ಗುಳ್ಳಿಗ ಜಾತ್ರೆ ಐತ್ಯಾ, ಜಾತ್ರೆಯಾಗ ಮ್ಯಾಗ ಒಣ್ಣೆಗ ತಳಗೊಣಕ್ಕೆ ಹೋದ್ನಪ್ಪ ಅಂದ್ರೆ ನನ್ನ ವ್ಯಾಪಾರ ಗಿಟ್ಟಿರ್ತಿ. ನಾನು ಇನ್ನು ಬರಲ್ಯಾ? ಟಾಟಾ ಬಾಯ್ ಬಾಯ್. ಅಲ್ಲ ಹೆಂಗಿದ್ರು ಸೂರ್ಯ ಚಂದನ ಬಳಿ ಇಡೀ ಮನಸ್ಸಿಗೆ ಬರುವಂಗ ಹಿಡಕು ಉಡಿಸುವಾಗ ನನ್ನ ಕೈಯೆಲ್ಲ ನೋವು ಮಾಡಿ ಹೋಗ್ಯಾನ. ಒಂದು ಸೌನಿ ಯಾಕಂದ್ರೆ ಹೊಡೆಯಾಕತ್ಯಾವ. ಇನ್ನು ಯಾ ಡಾಕ್ಟ್ರ್ ಹತ್ತಕ್ಕೆ ಹೋಗಿ ತೋರಿಸ್ಕೋಬೇಕು ಅಂತ ಚಿಂತೆ ಎತ್ತೈತಿ. ನವಗ್ರಹ ಪಿಕ್ಚರ್ನ್ಯಾಗ 9 ಮಂದಿ ಹೀರೋಗಳು ಹೆಂಗದಾರ? ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ಗುಳುಗುಳು ಗ್ರಾಮದಾಗ
ರೈತ ಹರಿಸಿದ ರಕ್ತದೊಕ್ಕಳಿ ಸುಂದರ ನಾಟಕದಾಗ 9 ಮಂದಿ ಹೀರೋಗಳದ್ರ. ಒಬ್ಬವನ್ನ ನಾನು ನಿಂತು ಮಾತು ಹೇಳಿ ಹಾಡು ಹಾಡಿ ಟೈಮ್ ವೇಸ್ಟ್ ಮಾಡಿದ್ರ ಹಿಂದ್ಲಾರಿಗೆ ಏನು ಮಾಡ್ಬೇಕು, ಅವ್ರಿಗೆ ಟೈಮ್ ಇಲ್ಲ, ಟೈಮ್ ಭಾಳ ಆಗೈತಿ, 2 ಹಾಡಿ ಸುಮ್ ಸರ್ಕೊಂಬಿಡೋಣ. ಹುಡುಗಿ ಬೇಕಾರೆ ಹುಡುಗ ನಿಮ್ಮ ಊರಾಗ ಎಲ್ಲಾರು ಗ್ಯಾದರಿಂಗ್ ಎಲ್ಲಾರು ಇದ್ದು ಅಂದ್ರೆ ನನ್ನ ಬೇಕಾರೆ ಕರ್ಸು, ನಾನು ನಿಮ್ಮನ್ನ ಇಬ್ಬರು ಕುಡಿಯೋ ಹಾಡೋಣಂತ. ಈಗ ಟೈಮ್ ಭಾಳ ಇಲ್ಲ, 2 ಮಾಡಿ ಹಾಡಿ ಕಾಟ ಸರ್ಕೊಂಬಿಡೋಣ. ಅಟ್ ಫೇಮಸ್ ಅದಿ ನೀ ಹಂಗಾದ್ರ ಗ್ಯಾದರಿಂಗ್ ಊರಿಗೆ ಬರುವಂಗ. ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಕೊಡ್ತೀನಿ, ಚೆಕ್ ಮಾಡಿ ನೋಡ. ಅದ್ರಾಗ ನಾವು ಹೋದ ವರ್ಷ ನಾಟಕ ಆಡಿದ್ವು ಅದಾವ. ಬೇಕಾದ್ರೆ ನೀನ ನಾನು ಕರೆಸ್ತಿದ್ದೆ, ಅಷ್ಟು ಆಡಿನಿ. ಹೋದ ವರ್ಷದಿಂದ ಯಾಕೆ ಈಗ ಕಾರ್ ಗಾಡಿದಾಗ ನಡ್ದ ಬಿಡ್ಲಾ? ಈ ವರ್ಷ ಹಬ್ಬಿಸ್ಬೇಕಂದ್ರೆ ಟೈಮ್ ಭಾಳ ಇಲ್ಲ. ಮಾತು ಹೇಳೋರು ಭಾಳ ಮಂದಿ ಹಿಂದದಾರ, ಹಂಗಾಗಿ ಸರ್ಕೋನು ಪರಿಸ್ಥಿತಿ ಬಂದೈತೈತಿ, ಸರ್ಕೊಂತೀನಿ. ಅಟ್ಯಾಕ್ ವಿಚಾರ ಮಾಡ್ತೇ, ಅದು 7 ಟೈಮ್ ಇತ್ತಂದ್ರೆ ಎದ್ದ ಹೇಳ್ತೈತಿ. ಯಾವಾಗ ನಮ್ದು ಯಾವಾಗ್ಲೂ ಎದ್ದಿರ್ತೈತಿ, ಮಕ್ಕೊಳೋದೇ ಇಲ್ಲ ಒಟ್ಟ. ಏನ್ ಮಾಡುದು ಮತ್ತ ಅದು ಎಬ್ಬಿಸೋದು ಬೇಕಲ್ಲ. ಎಬ್ಸೋದಲ್ಲ, ಎದ್ದೈತಿ, ಏನ್ ಮಾಡಕ್ ಬರ್ಲ. ಎಬ್ಬಿಸ್ಬಿಡಿ ಮತ್ತೆ ತಡ ಮಾಡ್ತಿ. ಸಂಧ್ಯಾಗ ಹಾಸಿ ಸಂಧಿ ಮುಂದ ದವಕನಿಗೆ ಬಾರ, ನಿನ್ನ ಗೆಳತಿಗೆ ಆರಾಮ ಇಲ್ಲದ ಜೀವದ ಗೆಳೆಯ ಹೇಳ್ಯಾನ. ಸಂಧ್ಯಾಗ ಹಾಸಿ ಸಂಧಿ ಮುಂದ ದವಕನಿಗೆ ಬಾರ, ನಿನ್ನ ಗೆಳತಿಗೆ ಆರಾಮ ಇಲ್ಲಂತ ಜೀವದ ಗೆಳೆಯ ಹೇಳ್ಯಾನ. ಏನಾರ ಮಾಡಿ ಗೆಳತಿ ದೌಡ ನೀ ದವಕನಿಗೆ ಬಾ, ಚಕ್ಕ ಮಾಡಿ ಗುಳಿಗೆ ಕೊಡ್ತನ ಗೆಳತಿ ನೀ ದೌಡ ಬಾ. ಎಬ್ಬಸ್ ಇನ್ನೊಂದು ಸಂಗ. ಅಲ್ರಿ ರೈತರಿಗೆ ಮಳಿ ಚಿಂತೆ, ಗುರ್ಗ್ಯಾರಿನಿಗೆ ಮೇವಿನ ಚಿಂತೆ. ನಮ್ಮಂತ ಹುಡುಗರಿಗೆ ನಮ್ಮ ಹುಡುಗಿಯರ್ದ ಚಿಂತೆ ರೀ. ನಾ ಎಷ್ಟು ಗುಳಿಗೆ ಕೊಟ್ರು ನಮ್ಮ ಹುಡುಗಿ ವ್ಯಾಕ್ ಅಂತ ವಾಂತಿನ ಮಾಡ್ಕೊಳೋದು ಬಿಡುವಲ್ರಿ. ಹುಡುಗಿ ಚಿಂತೆ ಮಾಡಿ 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 ಅವನವನು ಕರೆ ಹೊಲ್ದೊಂದು ದಂಟು ಆದಂಗಾಗಿನ್ರಿ. ಹೆಂಗಾಗೈತೆ ನೋಡ್ರಿ ನನ್ನ ಗತಿ ಅಂತೀನಿ. ಡ್ರೈವರ್ಕಿ ಮಾಡ್ಕೊಂತ ಡಾಕ್ಟ್ರಿ ಎಕ್ಸಾಮ್ ಬರ್ದಿದ್ದಕ್ಕೆ ಸಾರ್ಥಕ ಆತ ಅಂತೆ. ಈ ಡಾಕ್ಟ್ರ್ ನಾವು ಕಡೆ ಸಾಕಷ್ಟು ರೊಕ್ಕ ಮಾಡ್ಕೊಂಡ ಆ ಮುನಿಯಪ್ಪ ಶೆಟ್ಟಿ ಮಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ರಾತ ಅಂತೇನೆ. ರೀ ಡಾಕ್ಟರ್ ಸಾಹೇಬ್ರ ನಿಲ್ರಿ. ಯಾರ್ರಿ ನೀವು? ಸುಂದ್ರಿ ನೀನ? ಯಾಕೆ ಸುಂದ್ರಿ, ನಿನಗೇನಾಗೈತಿ? ಅಲ್ಲ ಚಂದ್ರು, ನೀ ಡಾಕ್ಟರ್ ವೇಷ ಹಾಕಿಲ್ಲ ಯಾಕ? ಹೌದಾ ಸುಂದ್ರಿ, ಈಗ ನಮ್ಮೂರು ಗುಳುಗುಳ್ಯಾಗ ನಂಬರ್ 1 ಡಾಕ್ಟರ್ ಅದೀನಿ. ನಿನಗೇನಾರು ಮಾಡಿಸ್ಕೋಬೇಕು ಅನ್ಸಿದ್ರ ನನ್ನಂತೆ ಕಬ್ಬ. ಮತ್ತು ನಮ್ಮ ಚಂದ್ರಗಿರಿ ಡಾಕ್ಟರ್ ಇಲ್ಲೇ ಅದ್ರ ಅಂತಂದು ಅವ್ರ ತಕ್ಕೋಗಿ ಮಾಡಿಸ್ಕೊಂಡು ಗಿಡಿಸ್ಕೊಂಡು ನನ್ನ ತಕಬ್ಬ ನಾನಾ ಮಾಡಿ ಕಳಿಸ್ತೀನಿ. ಏನು ಮಾಡ್ತಿ? ಇಲ್ಲೇ ಐತಲ್ಲ ಇಂಜೆಕ್ಷನ್ ಮಾಡಿ 2 ಗುಳಿಗೆ ಕೊಡ್ತೀನಿ ಅಂದೆ. ಮತ್ತೇನ್ರ ತೇಕೋಬಿಡ. ಹೌದಾ ಹುಡುಗ, ಮೊದಲು ಐತಿಲ್ಲ ನನ್ನ ಕೈ ಭಾಳ ನೋವಾಗ್ಯಾವ, ಅವು ಕಮ್ಮಿ ಆಗುವಂಗ ಒಂದು ಇಂಜೆಕ್ಷನ್ ಮಾಡ. ಏನದು ಬ್ಯಾನ್ ಆಗದ್ದು? ಅಯ್ಯಯ್ಯ ಅಲ್ಲಿ ಈ ಕೆಲಸ ಮಗಂದು ಬಳಗ್ಯಾರ ಸೂರ್ಯಂದ ಅನ್ಸುತ್ತೆ. ಅಲ್ಲಿಗೊಬ್ಬ ಬ್ಯಾನ್ ಮಾಡಿ ಹೋಗ್ಯಾಬಿಟ್ಟು ನಾನು ನಿನಗಂತೀನಿ. ಕೈಯ ನನ್ನ 2 ಕೈ ನೋವಾಗ್ಯಾವ ನೋಡ, ಬಳಿ ಹಿಡಿಸ್ಕೊಂಡ. ಅದಕ್ಕೆ ಅವು ಕಡಿಮೆ ಆಗುವಂಗ ಒಂದು ಇಂಜೆಕ್ಷನರ ಮಾಡ, ಒಂದು ಗುಳಿಗೆಯರ ಕೊಡ. ಇಲ್ಲಾರ ನೀಯಾರ ಬಂದು ನೋಡ್ಯಾರ ನೋಡ. ನಾನು ಬಂದು ನೋಡು ಮಗನ, ಮತ್ತೇನ್ ಮಾಡಿ ಕೈ ಕೊಡು, ಮಾಡ್ತೀನಿ ಇಂಜೆಕ್ಷನ್. ತಗೋ. ತಡಿ ಹೋಗೇ ಬಿಡ್ತು ಸಾವಕಾಶ. ನೋಡು ಹುಡುಗಿ, ಇಂಜೆಕ್ಷನ್ ಮಾಡೋದು 3 ತಿಂಗಳ ಟೈಮಿಂಗ್ ಕಲ್ತು ಬಂದೀನಿ. ಇಲ್ಲೈತಿ ಅಲ್ಲ, ಇದ್ರ ಹೆಸರು ಇಲ್ಲೈತಿ. ಯಾವ್ದಾದ ಹೆಸರು? ಇಲ್ಲೈತಿ, ಇಲ್ಲಿ ಐತಲ್ಲ, ಇದು ಜೋಫಿಡ್ ಅಂತ ನೋವಿಗೆ ಮಾಡೋದು. ಇದ್ರ ಹೆಸರು ಇಲ್ಲೈತಲ್ಲ ಪೆನ್ಸಿಲ್ ಅಂತ, ಯಾವರ ಗಾಯ ಆಗಿರ್ತಾವಲ್ಲ ಅದಕ್ಕೆ ಮಾಡೋದು. ಇಲ್ಲೊಂದು ಇಟ್ಟಿನ ತಡಿ ಸಂಧ್ಯಾಗ ಒಂದು. ಇದ್ರ ಹೆಸರು ಕೇಳು ಹುಡುಗಿ, ಇದ್ರ ಹೆಸರು ಭಾರಿ ಐತಿ. ಇದ್ರ ಹೆಸರು ಆಕ್ಸಿ ಅಂತ. ಯಾವರ ಕಂದನ ಹಾಕ್ಸೋ ಇರ್ತಾವಲ್ಲ ಅದಕ್ಕೆ ಮಾಡೋದು. ಇದನ್ನ ಮಾಡಿಬಿಟ್ರ ಪಟ್ಟಣ ಕಂದನ ಹಾಕಿಬಿಡ್ತಾರ. ಹೇಳ ಹುಡುಗಿ, ಮತ್ ನಿನಗೆ ಯಾವ್ದು ಮಾಡಿ ಸಸ್ತದೊಳಗೆ ಮಸ್ತ್ ಮಾಲ. ಮಾತು ಕೇಳ್ತೀನಿ, ಇಷ್ಟೆಲ್ಲ ಇದು ಔಷಧ ಐತಿ, ನನಗೆ ಮಾತ್ರ ಯಾವುದು ಬೇಡಪ್ಪ. ನನ್ನ ಕೈ ಒಂದು ಆರಾಮಾಗ್ಯದೊಂದು ಮಾಡಿಲ್ಲ ಸಾಕ. ಆದ್ರೆ ನಾ ಏನು ಮಾತು ಕೇಳ್ತೀನಿ, ಹೇಳ. ಇಷ್ಟೆಲ್ಲ ಔಷಧಗಳು ಹೇಳಿದ್ದಿ, ಮತ್ತು ಬಸರಾಗೋ ಔಷಧರು ಏನಾರ ಅದಾವ ನಿನ್ನ ಕಡೆ? ಅದಾವು, ಎಲ್ಲವೂ ಅದಾವು. ನೀವು ಅಂದ್ರೆ ಕೊಡ್ತೀನಿ ತಡಿ. ಬಂತ ನಾವು ಅಂದ್ರೆ ಕೊಡ್ತೀಯ? ಯಾವಾಗ ಕೊಳ್ಳಿ ಹೇಳ, ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಬರ್ತನಲ್ಲ ಅವಾಗ ಕೊಡಾಕತ್ತಿ. ಆ ಕಡೆ ಬಂದಾಗ ನಾ 3 ಕಡೆ ನಾ ಅಂತರೂ ಬರಂಗಿಲ್ಲ. ಫೋನ್ ಹಚ್ಚಿ ಕರ್ಸೋದು ನೀನ. ನನ್ನ ನಂಬರ್ ತಗೊಂಡ್ ಹೋಗ್ತೀನಿ, ಚಿಂತೆ ಮಾಡಬೇಡ. ಇನ್ಸ್ಟಾಗ್ರಾಮ್ ಐಡಿನೂ ಕೊಡ್ತೀನಿ, ಬೇಕಾದ್ರೆ ನಂಬರ್ ಬೇಕಾದ್ರೆ ಹೊಡಕೋ ಕೊಡ್ತೀನಿ. ಎಲ್ಲಿ ಅದು ಹೊಡ್ಕೋದು? ನಿಂದ ಮೊದಲು ಜೆರಾಕ್ಸ್ ಹೊಡ್ಕೊಂಡ್ ಹೋಗ್ತೀನಿ. ಜೆರಾಕ್ಸ್ ಅಲ್ಲ, ಫೋನ್ಯಾಗ ನಂಬರ್ ಹೊಡಕೋ ಅಂದೆ. ಹಂಗಂದ್ಯಾ?
ಹೊಡ್ಕೋತೀನಿ. ಸಾಕು ಬಿಡು ಹುಡುಗಿ, ಟೈಮ್ ಭಾಳ ಆಗೈತಿ. ಹಂಗಾರ ಎತ್ತ ಹುಡುಗಿ ನಿಂದ ಮ್ಯಾಕ್ ಏ ಏನದ? ಕೈ ತೊಳ ಮ್ಯಾಕ್ ಏರ್ಸ, ಇಂಜೆಕ್ಷನ್ ಮಾಡ್ತೀನಿ ಅಂದೆ. ಯಾಕ ನಿನಗೆ ಎತ್ತಿ ಮಾಡಕ್ ಬರೋದಿಲ್ಲ? ನಟ್ ತಾಕತ್ತಿಲ್ಲೋ ಸಾಹೇಬ್ರ? ನಾನು ಎತ್ತಿ ಮಾಡು ಮಗನ, ನಾ ಎತ್ತಿ ಮಾಡು ತನಕ ನೀ ತಡ್ಕೋಬೇಕಲ್ಲ. ಯಾಕ ನಿನಗ ನೋವು ಭಾಳ ಆಗೈತಿ, ಅದಕ್ಕೆ ಹೇಳಿದೆ. ಹಾ ಬಾ ಬಡ ಬಡ ಬಾ ಮಾಡ್ಬಾ. ಇನ್ನೊಂದು ಮಾಡ ನಿಂಗೆ ಇಂಜೆಕ್ಷನ್ ತಡಿ ಮಾಡ್ತೀನಿ. ಚಂದ್ರ ನಾ ಬರ್ಲೇನ? ನಿಂದ್ರ ನನ್ನ ಗುಲಾಬಿ, ನಿನಗೆ ತಿನ್ನಿಸ್ತೀನಿ ನಮ್ಮ ಮುಸಿಗಿರಿ ಸಂತೇನ ಜಿಲೇಬಿ. ಸುಂದ್ರಿ, ನಾನು ಈ ಹಳಿ ಗೆಳೆಯಾಗ ಭೇಟಿಯಾಗಿ ಹಂಗ ಹೊಂಟಿಯಲ್ಲ, ಈ ಹಳಿಯಂಗ ಗೂಡ ಕೂಡಿ ಹೋಗಿ ಮತ್ತೊಂದು ಡ್ಯಾನ್ಸ್ ಆಗ್ಲಿ ನನ್ನ ರಾಜ. ಎಬ್ಬಸ್ ಹೊಟ್ಟೆ ಕೊಟ್ಟು ಇಂಜೆಕ್ಷನ್ ಸರಿಯಾಗಿಲ್ಲ, ಬರದ ಕೊಟ್ಟ ಒತ್ತಡಗಳಿಗೆ ನೀರು ನುಂಗಿಲ್ಲ. ಮಂಡೆ ಕೊಟ್ಟ ಇಂಜೆಕ್ಷನ್ ಸರಿಯಾಗಿಲ್ಲ, ಬರದ ಕೊಟ್ಟ ಒತ್ತಡಗಳಿಗೆ ನೀರು ನುಂಗಿಲ್ಲ. ಒಂದು ಸೂಚಿ ಮಾಡ್ತೀನಿ